ಇಲ್ಲ ಬ್ರದರ್. ಇಲ್ವಾ? ಓಕೆ ಓಕೆ ಸರಿ. ಸರಿ, ಮತ್ತೆ ನಮ್ಮ ಇಂಟ್ರೆಸ್ಟ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಬ್ರದರ್, ಮಾಡ್ತೇನೆ ಬ್ರದರ್. ಬಲವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂ ಪರಲೋಕವನ್ನು ಅದರಂತ ಸಮಸ್ತ ಜೀವರಾಶಿಗಳನ್ನು ಉಂಟು ಮಾಡಿ ಸಾಕಿ ಸಲಹೆ ಬರುತ್ತಿರುವಂತಹ ಪರಲೋಕದ ತಂದೆಯ ದೇವರೇ, ನಿಮ್ಮ ನಾಮ ಮಹಿಮೆಗನ ಉಂಟಾಗ್ಲಿ. ತಂದೆಯೇ, ನಿಮ್ಮ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ಲೋಕದಲ್ಲಿ ನಡೀತಿರುವಂತ ಎಲ್ಲಾ ವಿಪತ್ತು ಕಾರ್ಯಗಳಲ್ಲಿಯೂ ನಮ್ಮನ್ನು ಜಯಿಸಿ ಸಂರಕ್ಷೆಯಾಗಿ ನಮ್ಮನ್ನು ಕಾದು ನಡೆಸ್ಕೊಂಡು ಬಂದಿದ್ದಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ ತಂದೆಯ ದೇವರೇ. ತಂದೆಯ ದೇವರೇ, ಈ ಒಂದು ದಿನದಲ್ಲಿ ಈ ಬೆಳಗಿನಿಂದ ಸಂಜೆವರೆಗೂ ನೀವು ನಮ್ಮನ್ನು ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಿಂದ ಆಶೀರ್ವದಿಸಿ ಬಲಪಡಿಸಿ ನಡೆಸ್ಕೊಂಡು ಬಂದಿದ್ದಕ್ಕಾಗಿ ವಂದಿಸ್ತಾ, ಅದೇ ರೀತಿಯಾಗಿ ಈ ಒಂದು ದಿನದಲ್ಲೂ ಕೂಡ ನಿಮ್ಮ ನಾಮವನ್ನು ಸ್ಮರಣೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸಂಜೆಯ ವೇಳೆಯಲ್ಲಿ ನಾವು ಕ್ರಿಸ್ತನ ರಾಜ್ಯದ ಕುರಿತಾದಂತ ಹಲವಾರು ಒಂದು ಪಾಠಗಳನ್ನ ಕೇಳ್ತಾ ಬಂದಿದ್ದೀವಿ ತಂದೆಯ ದೇವರೇ. ಕಳೆದ ಹಲವಾರು ದಿನಗಳಿಂದ ಅದರಲ್ಲಿ ಹಲವಾರಷ್ಟು ಒಂದು ಮುಖ್ಯವಾದಂತ ಅಂಶಗಳು ಮತ್ತೆ ನಮ್ಮ ಒಂದು ಜ್ಞಾನಕ್ಕೆ, ನಮ್ಮ ಒಂದು ವಿವೇಕಕ್ಕೆ ಬೇಕಾಗಿರುವಂತಹ ಹಲವಾರು ಒಂದು ಗುಣಲಕ್ಷಣಗಳ ಬಗ್ಗೆ ನಮಗೆ ಪಾಠವನ್ನು ದಯಪಾಲಿಸಿದ್ದೀರಾ. ಇನ್ನು ಮುಂದೆಯೂ ಕೂಡ ನೀವು ಹೇಳುವಂತ ಎಲ್ಲಾ ವಿಚಾರಗಳನ್ನು ನಾವು ನೆನೆಸ್ಕೊಂಡು ಅದರ ಪ್ರಕಾರ ನಡ್ಕೊಂಡು ಹೋಗಲಿಕ್ಕೆ ಸಹಾಯ ಮಾಡಿ ಅಂತ ಬೇಡ್ತೇವೆ ತಂದೆಯ ದೇವರೇ. ತಂದೆಯ ದೇವರೇ, ತಲೆಬಾಗಿರುವಂತ ಎಲ್ಲ ಮಕ್ಕಳನ್ನು ಕೂಡ ಆಶೀರ್ವದಿಸಿ, ಇನ್ನು ಬರಬೇಕಾಗಿರುವಂತ ಮಕ್ಕಳನ್ನು ಕೂಡ ಬರಲಿಕ್ಕೆ ಸಹಾಯ ಮಾಡಿ, ಈ ಒಂದು ವಾಕ್ಯವನ್ನು ಕೊಡುವಂತ ಸಹೋದರನ್ನು ಕೂಡ ಆಶೀರ್ವದಿಸಿ ಅವರ ಬಾಯಿ ಮತ್ತು ಹೃದಯವನ್ನು ನಿಮಗೆ ಸಮರ್ಪಿಸುತ್ತಾ ಈ ಒಂದು ಕೂಟ ನಿಮ್ಮ ಒಂದು ಸಂರಕ್ಷಣೆ ನಡಿಬೇಕಾಗಿ ಬೇಡುತ್ತಾ ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಪ್ರಭು, ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತನ ಬೇಡ್ತೇನೆ, ಪರಲೋಕದ ತಂದೆಯೇ, ಆಮೇನ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಒಂದು ಮಹಾಕೃಪೆಯಿಂದ ದೇವರು ಇಂದಿನವರೆಗೂ ನಮ್ಮನ್ನ ಆತನ ಸತ್ಯದಲ್ಲಿ ನಡೆಸಿ ಕಾಯ್ದು ಕಾಪಾಡಿ ದೇವರ ವಾಕ್ಯಗಳನ್ನ ಕೇಳುವಂತ ಅವಕಾಶವನ್ನ ಮತ್ತೊಂದ್ಸರಿ ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸರಸರೇ, ಇವತ್ತು ನಾವು ನೋಡಿರುವಂತ ಒಂದು ಪಾಠ, ಯಾವ ಪಾಠವನ್ನು ನೋಡ್ತಿದ್ವಿ ಅಂದ್ರೆ, ನಿನ್ನ ರಾಜ್ಯ ಬರಲೆನ್ನುವಂತ 3ನೇ ಸಂಪುಟದಲ್ಲಿ 6ನೇ ಒಂದು ಅಧ್ಯಾಯವನ್ನು ನೋಡ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಓಕೆ. ಸೊ ಇದ್ರಲ್ಲಿ ನಾವು ನೋಡ್ಬೇಕಾಗಿರುವಂತ ಒಂದು ಟಾಪಿಕ್, ಎಷ್ಟನೇ ಟಾಪಿಕ್ ನೋಡ್ಬೇಕಾಗಿದೆ? ಭಾಗ 44 ನೋಡ್ಬೇಕಾಗಿದೆ. 44 ನೋಡ್ಬೇಕಾಗಿದ್ಯಾ? 44 ಪೇಜ್ ನಂಬರ್ 85, 4th ಪ್ಯಾರಾ. ಅದೇ ಹಣಜಿ ವರ್ಗದವರು ಹೇಗೆ ತಮ್ಮನ್ನ ಡಿಫೈನ್ ಮಾಡ್ಕೋತಾರೆ. ಓಕೆ ಓಕೆ, ಗುಡ್. ಓಕೆ, ನಾವು ಲಾಸ್ಟ್ ಟೈಮ್ ಆಕ್ಚುಲಿ 2 ವೀಕ್ಗಳಿಂದ ಬೇರೆ ಒಂದು ವಿಷಯನ ನೋಡ್ಕೊಂಡ್ ಬಂದಿದ್ವಿ ಅಲ್ವಾ? ಅದರಿಂದ ಡಿಸ್ಕಂಟಿನ್ಯೂ ಆಯ್ತು ಅದು. ಈ ಸರಿ ನಾವು ಅದರ ಮುಂದುವರೆದಂತ ಭಾಗವನ್ನ ಇವತ್ತು ನಾವು ನೋಡೋಣ. ಮುಖ್ಯವಾಗಿ ನೋಡ್ಬೇಕಾದ್ರೆ ನಮ್ಮ ಒಂದು ನಿಮಿಷ, ನಮ್ಮ ಒಂದು ಸುಗ್ಗಿಯ ಕಾಲದಲ್ಲಿರುವಂತಹ ಒಂದು ಹಣಜಿ ಮತ್ತೆ ಗೋಧಿಯ ವರ್ಗದ ವಿಷಯವಾಗಿ ನಾವು ನೋಡ್ಕೊಂಡ್ ಬರ್ತಾ ಇದ್ವಿ ಅಲ್ವಾ? ಸೊ ಇವತ್ತು ಕೂಡ ನಾವು ಅದರ ಒಂದು ವಿಷಯವನ್ನ ನೋಡೋಣ. ಸೊ ಪೇಜ್ ನಂಬರ್, ಯಾವ ಪೇಜ್ ನಂಬರ್ ನೋಡ್ಬೇಕಾಗಿದೆ? 85 ಬ್ರದರ್. ಪೇಜ್ ನಂಬರ್ 85, 4th ಪ್ಯಾರಾ. ಓಕೆ. ಸೊ ಈಗ ಭಾಗ 44 ಅಂತ ನೀವು ಹೇಳ್ತಿದ್ರಾ. ಎನಿವೆ ಗುಡ್. ಬಟ್ 45 ಅಂತ ಸ್ವಲ್ಪ ಡಿಫರೆನ್ಸ್ ಆಗಿದೆ. ಇಲ್ಲಿಂದ 45 ಅಂತ ಚೇಂಜ್ ಮಾಡ್ಕೊಂಡ್ಬಿಡ್ರಿ. 45ರಿಂದ ನೆಕ್ಸ್ಟ್ ಬರೋದಲ್ಲ ಹಾಗೆ ಕಂಟಿನ್ಯೂ ಆಗ್ಲಿ, ಸ್ವಲ್ಪ ಕನ್ಫ್ಯೂಷನ್ ಆಗೋದು ಬೇಡ. ಓಕೆನಾ? ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ. ಅದು 45 ಅಂತ ಬರ್ತಾ ಇದೆ, ಮತ್ತೆ ನಾವು 44 ಅಂತ ತಗೊಳ್ತಿದ್ರೆ ಅಲ್ಲಿ ಎಲ್ರು ಕನ್ಫ್ಯೂಷನ್ ಆಗೋದು ಬೇಡ, ಸೇಮ್ ಇರ್ಲಿ ಹಾಗೆ. ಈಗ ಯಾವತ್ತ ನೀವೇನೋ ಟಾಪಿಕ್ ಚೇಸ್ ಮಾಡ್ಬೇಕು, 44ನೇ ಭಾಗ ನೋಡ್ಬೇಕಾದ್ರೆ ಅಲ್ಲಿ 45 ಅಂತ ಬಂದಿರುತ್ತೆ. ಸೊ ಅದು ಕನ್ಫ್ಯೂಷನ್ ಆಗೋದು ಬೇಡ ಅಂತ ಅಷ್ಟೇ. ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸರಸರಿರೆ, ಇವತ್ತಿನ ಒಂದು ದಿನದಲ್ಲಿ ನಾವು ಪೇಜ್ ನಂಬರ್ 87 ಅಲ್ವಾ? 87 ಅಲ್ಲ, ಸಾರಿ, ಪೇಜ್ ನಂಬರ್ 85 ಒಂದು ಕೊನೆ ಪ್ಯಾರದ ನೋಡ್ಬೇಕಾಗಿದೆ. ಸೊ ಇದಕ್ಕೆ ಮುಂಚೆ ನಾವು ನೋಡಿದಂತ ವಿಚಾರಗಳೇನಪ್ಪಾ ಅಂದ್ರೆ, ಈ ಗೋಧಿ ಮತ್ತು ಹಣಜಿಯ ವರ್ಗದವರಲ್ಲಿ ಇರುವಂತ ಹಲವಾರು ವಿಷಯಗಳನ್ನ ತಿಳಿಸಿದ. ಅದ್ರಲ್ಲಿ ಕೂಡ ಹಣಜಿ ವರ್ಗದವರು, ಆ ಒಂದು ಜನ ಯಾವ ರೀತಿಯಲ್ಲಿ ಧಾರ್ಮಿಕದಲ್ಲಿ ಸಭೆಗಳಲ್ಲಿ
ಜನರು ಕೂಡ ಈ ಬೋಧಕರು ಕೂಡ ಯಾವ ರೀತಿ ಅನಾಜಿ ವರ್ಗದವರಾಗಿರ್ತಾರೆ, ಮತ್ತೆ ಸತ್ಯಕ್ಕೆ ಬಂದಿರುವಂತವ್ರು ಕೂಡ ದೇವ್ರ ಮಕ್ಕಳು ಅದೇ ಸತ್ಯವನ್ನ ಕೇಳಿ ಬಂದಿದ್ದವ್ರು ಕೂಡ ಹೇಗೆ ಹಣಜ್ಯ ಗುಣಗಳನ್ನ ಹೊಂದ್ಕೊಂಡಿರ್ತಾರೆ ಅನ್ನೋ ವಿಷಯವನ್ನ ನೋಡ್ತೀವಿ. ಸೊ ನಾವು ಸತ್ಯ ಅಂದಾಗ ಅಲ್ಲಿ ಸತ್ಯ ಇದೆ ಅಂತ ಹೇಳಕ್ಕಾಗಲ್ಲ, ಸತ್ಯ ಇಲ್ಲ. ಬಟ್ ನಾವು ಮಾತಾಡ್ಬೇಕಾದ್ರೆ ದೇವರ ವಾಕ್ಯವನ್ನ ಇಟ್ಕೊಂಡಿದ್ದಾರೆ, ಬೈಬಲ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ಅವ್ರು ಮಾತಾಡುವಂತ ಉದ್ದೇಶಗಳು ಕೂಡ ಯಾವ ರೀತಿ ಇತ್ತು ಅನ್ನೋ ವಿಷಯವನ್ನ ನಾವು ನೋಡ್ತೀವಿ. ಇವತ್ತು ಅದೇ ಒಂದು ವಿಷಯವನ್ನ ಮುಂದುವರೆದಂತ ಭಾಗವನ್ನ ನೋಡೋಣ. ಸೊ ಪೇಜ್ ನಂಬರ್ 85 ಕೊನೆ ಒಂದು ಪ್ಯಾರ, ಆದ್ರೆ ಯಹೂದ್ಯ ರಾಷ್ಟ್ರದ ಅನ್ನುವಂತ ಭಾಗದಿಂದ ಕಂಟಿನ್ಯೂ ಮಾಡೋಣ. ಸೊ ಓದ್ತೀರಾ? ಆದರೆ ಯಹೂದ್ಯ ರಾಷ್ಟ್ರದ ಹೊಟ್ಟು ವರ್ಗದವರಾಗಿ ಅವರು ಸುಗ್ಗಿಯ ಅಂತ್ಯದಲ್ಲಿ ಆರದ ಬೆಂಕಿಯಲ್ಲಿ ಸುಡಲ್ಪಟ್ಟಂತೆಯೇ ಲೂಕ 3:17. ಈ ಹಣಜಿ ವರ್ಗವು ಈ ಸುಗ್ಗಿಯಲ್ಲಿ ನಾಶವಾಗುವುದು. ದೇವರ ರಾಜ್ಯದ ವಿಜಯದಲ್ಲಿ ದೊರೆಯುವ ದೈವಿಕ ಭಾಗ್ಯದ ಬಗ್ಗೆ ಹೊಟ್ಟಿನ ಎಲ್ಲಾ ಪೊಳ್ಳು ಕೇಳಿಕೆಗಳು ಆ ಸುಗ್ಗಿಯ ಅಂತ್ಯವಾಗುವ ಮೊದಲು ಧಾರ್ಮಿಕ ಮತ್ತು ರಾಜಕೀಯ ಹೋರಾಟವೆಂಬ ಬೆಂಕಿಯಲ್ಲಿ ಮುಗಿದು ಹೋಗಿರುವುದರಿಂದ ಅದು ಆ ಪದ್ಧತಿಯನ್ನು ನಾಶ ಮಾಡಿರುವಂತೆ ಅದು ಕ್ರೈಸ್ತ ಪ್ರಪಂಚವೆಂದು ಹೇಳಿಕೊಳ್ಳುವ ಆ ಹಣಜಿಯ ವರ್ಗಕ್ಕೂ ಹಾಗೆಯೇ ಆಗುವುದು. ಅದು ನಾಶಗೊಳ್ಳುವುದು. ಹೀಗಾಗಿ ಅವುಗಳು ಹಣಜಿಗಳಾಗಿರುವುದು ಮುಗಿದು ಹೋಗುವುದು. ಅವರು ತಮ್ಮನ್ನು ಇತರರನ್ನು ಮೋಸಗೊಳಿಸುವುದು ಮುಗಿದು ಹೋಗುತ್ತದೆ. ವಿಜಯಿಗಳಾಗುವ ಸಂತ ವರ್ಗಕ್ಕೆ ಮೀಸಲಾಗಿರುವ ಅಮೂಲ್ಯವೂ ಉತ್ಕೃಷ್ಟವೂ ಆಗಿಯೂ ಇರುವ ವಾಗ್ದಾನಗಳು ತಮ್ಮದೆಂದು ಅವರು ಅನ್ವಯ ಮಾಡಿಕೊಳ್ಳುವುದು ಮುಗಿದು ಹೋಗುತ್ತದೆ. ಅವರ ವಿವಿಧವಾದ ಕ್ರೈಸ್ತ ಸಾಮ್ರಾಜ್ಯಗಳು, ಹೇಳಿಕೊಳ್ಳುವವುಗಳು ಮತ್ತು ಹೆಚ್ಚಾದ ಸತ್ಯದ ಬೆಳಕಿನಲ್ಲಿ ಅದರ ಅಪಶ್ರುತಿಯು ಹರಿದು ಹೋಗಿ ಈಗಾಗಲೇ ಹತ್ತಿಕೊಂಡಿರುವ ಅವರ ವಿವಿಧ ಧಾರ್ಮಿಕ ಸಂಘಟನೆಗಳು ದೇವರ ರೋಷಾಗ್ನಿಯಿಂದ ನಾಶವಾಗುತ್ತವೆ. ಮಹಾ ಸಂಕಟದ ಈ ಸಮಯದಲ್ಲಿ ಈ ಯುಗವು ಮುಕ್ತಾಯಗೊಳ್ಳುವುದು. ಜೆಫನ್ಯ 3:8. ಅವರ ಭೂಲೋಕದ ಪದ್ಧತಿಯನ್ನು ಕ್ರೈಸ್ತ ಪ್ರಪಂಚವೆಂದು ಸಾಧಿಸುವ ಹೆಸರು ಮುಕ್ತಾಯವಾಗುತ್ತದೆ. ಥ್ಯಾಂಕ್ ಯು. ಓಕೆ, ಕ್ರಿಸ್ತಲ್ ಪ್ರೀತಿ ಹೆಸರೇ ಇಲ್ಲಿ ನೋಡಿದಂತ ಒಂದು ಮುಖ್ಯವಾದಂತ ಒಂದು ವಿಷಯ ನೋಡಿ, ಇಲ್ಲಿ ಹೊಟ್ಟು ಅನ್ನೋಂತ ಒಂದು ವಿಷಯ ಬರ್ತಾ ಇದೆ. ಸೊ ಹೊಟ್ಟು ಅಂತ ಹೇಳಿದಾಗ ಈ ಹೊಟ್ಟು ಬರುವಂತ ವಿಷಯ ಯಹೂದ್ಯ ಕಾಲದಲ್ಲಿರುವಂತ ಸುಗ್ಗಿಯ ಕಾಲದಲ್ಲಿರುವಂತ ವಿಷಯ. ನಮ್ಗೆ ಗೊತ್ತು, ಯಹೂದ್ಯರ ಒಂದು ಸುಗ್ಗಿಯಲ್ಲಿ ಅಂದ್ರೆ ಮೊದಲನೇ ಒಂದು ಸುಗ್ಗಿಯಲ್ಲಿ ಗೋಧಿ ಮತ್ತೆ ಹೊಟ್ಟನ್ನ ಸಪರೇಟ್ ಮಾಡುವಂತ ಕೆಲಸಕ್ಕೆ ದೇವರಲ್ಲಿ ಮಾಡೋದು ಪ್ಲಾನ್ ಮಾಡಿದ್ರು. ಅದು ಮುಖ್ಯವಾದಂತ ಒಂದು ಸುಗ್ಗಿ ಕಾರ್ಯವಾಗಿತ್ತು. ಬಟ್ ಎರಡನೆಯ ಸುಗ್ಗಿ ಅಂತ ತಗೊಂಡಾಗ ಎರಡನೆಯ ಸುಗ್ಗಿ ಗೋಧಿ ಮತ್ತು ಹಣಜಿಗಳ ಮಧ್ಯದಲ್ಲಿರುವಂತ ಈ ಸುಗ್ಗಿಯ ಕಾರ್ಯ. ಓಕೆ, ಈಗ ಯಹೂದ್ಯ ರಾಷ್ಟ್ರದಲ್ಲಿ ನೋಡ್ಬೇಕಾದ್ರೆ ಈ ಹೊಟ್ಟು ಮತ್ತೆ ಗೋಧಿ ಇದೆರಡು ಸೇರಿ ಒಂದು ಮಾಂಸಿಕವಾದಂತ ಇಸ್ರೇಲ್ ಜನಾಂಗವಾಗಿತ್ತು. ಇಸ್ರೇಲ್ ಜನ ಅಂತ ತಗೊಂಡ್ರೆ ಅದ್ರಲ್ಲಿ ಎರಡು ವರ್ಗ ಇತ್ತು, ಒಂದು ಹೊಟ್ಟಿನ ವರ್ಗ, ಒಂದು ಗೋಧಿಯ ವರ್ಗ. ನೋಡ್ರಿ ಎಲ್ಲಿವರೆಗೂ ಅಂದ್ರೆ ನೋಡಿ, ಈಗ ಹಳೆ ನುಡಿಕೆಯಲ್ಲಿ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹಲವಾರು ವಿಷಯಗಳನ್ನ ದೇವ್ರು ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಅಲ್ಲೇನ್ ಮಾಡ್ತಾರೆ ಅಂದ್ರೆ ಡಿಫ್ರೆನ್ಸಿಯೇಷನ್ ಮಾಡಕ್ ಹೋಗಲ್ಲ. ಯಾವ ರೀತಿ ಅಂದ್ರೆ ಇಷ್ಟರ ಮಟ್ಟಿಗೆ ಅದನ್ನ ಕ್ಲಿಯರ್ ಆಗಿ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ. ಯಾವ ರೀತಿ ಅಂದ್ರೆ ಹೊಟ್ಟು ಗೋಧಿ ಅಂತ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಬೆಳೀತಾ ಇರ್ಬೇಕಾದ್ರೆ ಇನ್ನೂ ಗೊತ್ತಿಲ್ವಲ್ಲ. ಯಾಕಂದ್ರೆ ಬಿತ್ತಲ್ಪಟ್ಟಿದೆ, ಈಗ ತಾನೇ ಬೆಳೀತಾ ಇದೆ, ಇನ್ನೂ ಗೊತ್ತಾಗಲ್ಲ ಹೊಟ್ಟಿ ಯಾವುದು ಗೋಧಿ ಯಾವುದು. ಬಟ್ ಯಾವಾಗ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ ಬರ್ತಾರೋ ಆ ಮೊದಲನೇ ಬರುವಿಕೆಯಲ್ಲಿ ಏನಾಗುತ್ತೆ, ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಸುಗ್ಗಿಯ ಕಾಲ. ಆ ಆರಂಭವೇ ಸುಗ್ಗಿಯ ಕಾಲದಿಂದಲೇ ಆರಂಭವಾಗುತ್ತೆ. ಯಾವ ಸುಗ್ಗಿ ಅಂದ್ರೆ ಯಹೂದ್ಯರ ಮಧ್ಯದಲ್ಲಿ ನಡೆಯುವಂತ ಸುಗ್ಗಿ. ಅದನ್ನೇ ನಾವು ಲೂಕದಲ್ಲಿ ಓದ್ತೀವಲ್ಲ, ಲೂಕ 3ನೇ ಅಧ್ಯಾಯ 17ನೇ ವಾಕ್ಯವನ್ನ ಓದ್ಬಿಡಿ. ಸತ್ಯವೇದದಲ್ಲಿ ಲೂಕ 3ನೇ ಅಧ್ಯಾಯ 17ನೇ ವಾಕ್ಯ. ನಿಮಗೆ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವವನು ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯೂ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಸಿಕೊಳ್ಳುವುದಕ್ಕಿದ್ದಾನೆ. ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಉತ್ತರ ಕೊಟ್ಟನು. ನೋಡಿ, ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಾದ್ರೆ ಈ ಆರದ ಬೆಂಕಿಯಲ್ಲಿ ಸುಟ್ಟು ಹಾಕುವನು ಅಂತ ಹೇಳ್ತಿದ್ರು. ಆರದ ಬೆಂಕಿ ಅಂದ್ರೆ ಬೆಂಕಿ ಆರಲ್ವಾ? ನೋಡಿ, ಬೆಂಕಿ ಉರಿಬೇಕಾದ್ರೆ ಬೆಂಕಿಗೆ ಸೋರ್ಸ್ ಇರ್ಬೇಕು. ಒಂದು ಪೆಟ್ರೋಲ್ ಹಾಕಿ ಉರಿಸಿದ್ರೆ ಅಂದ್ರೆ ಪೆಟ್ರೋಲ್ ಇರೋವರೆಗೂ ಬೆಂಕಿ ಉರಿಯುತ್ತೆ, ಆಮೇಲೆ ಆರೋಗುತ್ತೆ. ಕಟ್ಟಿಗೆ ಉರಿಸಿದ್ರೆ ಕಟ್ಟಿಗೆ ಇರೋವರೆಗೂ ಬೆಂಕಿ ಇರುತ್ತೆ, ಆಮೇಲೆ ಆರೋಗುತ್ತೆ. ಈ ಆರದ ಬೆಂಕಿ ಅಂದ್ರೆ ಏನರ್ಥ? ಯಾವ ರೀತಿಯಲ್ಲಿ ಹೇಳ್ತಾ ಇದ್ರೆ ಆರದ ಬೆಂಕಿ ಅಂತ? ವಾಕ್ಯವನ್ನ ಗಮನಿಸ್ಬೇಕು. ಸತ್ಯವೇದದಲ್ಲಿ ಇಂತಹ ಒಂದು ವಾಕ್ಯ ಬಂದಿರ್ಬೇಕಾದ್ರೆ ಸುಮ್ನೆ ಏನೋ ಮಾತಾಡ್ಬೇಕಂತ ಮಾತಿರಕ್ಕಿಲ್ಲ ದೇವರು, ಖಂಡಿತವಾಗ್ಲು ಅದ್ರಲ್ಲಿ ಅರ್ಥಗಳನ್ನ ದೇವ್ರ ಏನ್ ಮಾಡಿರ್ತಾರೆ ಅಲ್ಲಿ ಇಟ್ಟಿರ್ತಾರೆ. ಆರದ ಬೆಂಕಿ ಅಂದ್ರೆ ಇದು ಯಾವುದನ್ನ ಸೂಚಿಸ್ತಂದ್ರೆ
ಈ ಒಂದು ಮೊದಲನೇ ಸುಗ್ಗಿಯಲ್ಲಿ ಇಸ್ರೇಲಿನ ಸರ್ವನಾಶ ಆಗೋವರೆಗೂ ಅದು ಸ್ಟಾಪ್ ಆಗ್ಲಿಲ್ಲ. ಇದಕ್ಕಿಂತ ಮುಂಚೆ ನೀವು ನೋಡ್ಬೇಕಾದ್ರೆ ಇಸ್ರೇಲ್ ಜನರು ಏನಾದ್ರು ಅವರು ಒಂದು ರಾಜರು ಅವ್ರನ್ನ ಹಿಡ್ಕೊಂಡು ಹೋದಾಗ ದಾಸತ್ವಕ್ಕೆ ಕರ್ಕೊಂಡು ಹೋದಾಗ ಮತ್ತೆ ಬಿಡುಗಡೆ ಆದ್ರು. ಬೇರೆ ಒಂದು ರಾಜ್ಯಗಳೊಂದು ಸಂಕಟಗಳನ್ನು ಕೊಟ್ಟಾಗ ಮತ್ತೆ ಅಲ್ಲಿಂದ ಬಿಡುಗಡೆ ಆದ್ರು. ಇದೆಲ್ಲ ಕಷ್ಟಗಳು ಬಂತು, ಸಂಕಷ್ಟಗಳು ಬಂತು, ಏನಾಯ್ತು ಅದ್ರು ಅದು ತಾತ್ಕಾಲಿಕವಾಗಿತ್ತು, ಮತ್ತೆ ಅದು ಮುಕ್ತಾಯಕ್ಕೆ ಬಂತು. ಆದ್ರೆ ಈಗ ಬರ್ತಿರುವಂತ ಈ ಸುಗ್ಗಿಯ ವಿಷಯದಲ್ಲಿ ತಗೊಂಡಾಗ ಈ ಸುಗ್ಗಿಯಲ್ಲಿರುವಂತ ಆರದ ಬೆಂಕಿ ಅಂದ್ರೆ ಇಸ್ರೇಲ್ ಜನರನ್ನ ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ಅದೇನಾಗಲ್ಲ, ಅದು ಕೆಲಸನ ನಿಲ್ಸಲ್ಲ. ಈಗ ಯಾವಾಗ ನಾವು ಬರುವಂತ ಮಹಾ ಸಂಕಟದ ದಿನ ಅಂತ ನಾವು ಎದುರು ನೋಡ್ತಾ ಇದೀವಲ್ಲ, ಇದೇ ರೀತಿಯಾದಂತ ಮಹಾ ಸಂಕಟದ ದಿನ ಇಸ್ರೇಲ್ ಜನರಿಗೆ ಒಂದ್ಸರಿ ಬಂದಿತ್ತು. ಅದು AD 70 ಬಂದಿತ್ತು. AD 70 ಕಾಲಾವಧಿಗಳ ಬಗ್ಗೆ ನಾವು ಮೊದಲೇ ಮಾತಾಡಿದೀವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಸ್ರೇಲ್ ಜನರಿಗೆ ಇದ್ದಂತ ತುಂಬಾ ಕ್ರೂರವಾದ ದಿನಗಳನ್ನ ನಾವು ಲೆಕ್ಕಾಚಾರ ಮಾಡಿದಾಗ, ಅದನ್ನ ನಾವು ಚರಿತ್ರೆಯಲ್ಲಿ ಅದನ್ನ ತೆಗೆದು ನಾವು ಓದಿದಾಗ ಅದರಲ್ಲಿ ತುಂಬಾ ಬಹಳವಾದಂತ ಒಂದು ಕ್ರೂರತೆಯ ದಿನ ಎಲ್ಲಿ ಬರುತ್ತೆ ಅಂದ್ರೆ 2 ಮುಖ್ಯವಾದ ಘಟನೆಗಳು ಬರುತ್ತೆ. ಒಂದು AD 70 ಬರುತ್ತೆ, ಇನ್ನೊಂದು ಹಾಲೋಕಾಸ್ಟ್ ಬರುತ್ತೆ. AD 70 ಏನಪ್ಪಾ ಅಂದ್ರೆ ಇಸ್ರೇಲ್ ಜನರನ್ನ ಸಂಪೂರ್ಣವಾಗಿ ನಾಶ ಮಾಡಿದಂತ ಆ ಕಾಲಾವಧಿ ಬಗ್ಗೆ ನಾವು ಮಾತಾಡ್ಬೋದು. ಹಾಲೋಕಾಸ್ಟ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಹಿಟ್ಲರ್ ಮಾಡಿದಂತ ಒಂದು ಹತ್ಯೆಕಾಂಡ, ಯಹೂದ್ಯರ ಹತ್ಯೆಕಾಂಡ, ನಮ್ಮ ಒಂದು ಕಾಲದಿಂದ ಒಂದು 50-60 ವರ್ಷಗಳ, ಸುಮಾರು 70 ವರ್ಷ ಇರ್ಬೋದು, 70 ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆಗಳನ್ನ ಚರಿತ್ರೆ ಈಗಲೂ ಕೂಡ ಮಾತಾಡುತ್ತೆ. ಇಸ್ರೇಲ್ನ ಹೇಗೆ ಜರ್ಮನಿದಂತ ಒಬ್ಬ ಸರ್ವಾಧಿಕಾರಿ ಅವ್ರನ್ನ ಹತ್ಯೆ ಮಾಡಿದಂತ ವಿಷಯಗಳನ್ನ ಕೂಡ ನೋಡ್ಬೋದು. ಇದು ತುಂಬಾ ಕ್ರೂರವಾದಂತ ಘಟನೆಗಳು. ಅಂದ್ರೆ ಯಾರು ಕೂಡ ಅವರಿಗೆ ಸಹಾಯಕ್ಕೆ ಬರದೇ ಇದ್ದಂತ ಸಮಯಗಳಿರ್ಬೋದು. ಅವರು ಮಾಡಿದಂತ ಆ ಒಂದು ಕೆಲಸಕ್ಕೆ ನ್ಯಾಯ ತೀರ್ಪಿನ ವಿಷಯದಲ್ಲಿ ದೇವ್ರು ಏನ್ ಮಾಡಿಲ್ಲ, ದೇವ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೃಪೆಯನ್ನ ತೋರಿಸಿಲ್ಲ. ಕಾರಣ ಏನಂದ್ರೆ ದೇವ್ರು ಕೊಡಂತ ಅವಕಾಶಗಳನ್ನ, ಕೃಪೆಗಳನ್ನ ಅವರು ಎಲ್ಲೆಗೆ ಅವರು ಅಲ್ಲೆಗಳಿತಾ ಬಂದ್ರು. ಅದನ್ನ ಏನ್ ಮಾಡಲಿಲ್ಲ, ಅದಕ್ಕೆ ಪ್ರಾಮುಖ್ಯತೆ ಕೊಡ್ಲಿಲ್ಲ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಸ್ರೇಲ್ ಜನರಿಗೆ ಕೊಡಲ್ಪಟ್ಟಂತ ಕೃಪೆ ಹಾಗೆ ಯಾರಿಗೂ ದೇವ್ರು ಕೊಡ್ಲಿಲ್ಲ. ನಿಜವಾಗ್ಲೂ ನಾವು ಸತ್ಯವೇದದಲ್ಲಿ ಓದಿದಾಗ್ಲೂ ಕೂಡ, ನಮ್ಮ ಚರಿತ್ರೆಯಲ್ಲಿ ತಗೊಂಡು ಓದಿದಾಗ್ಲೂ ಕೂಡ ಇಸ್ರೇಲ್ ಜನರಿಗೆ ಸಿಕ್ಕಿದಂತ ಕೃಪೆ ಇಡೀ ಲೋಕಕ್ಕೆ ಯಾರಿಗೂ ಸಿಗ್ಲಿಲ್ಲ. ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ನಿರಾಕರಣೆ ಮಾಡಿದ್ರು ಅಂದ್ರೆ, ಕೊನೆಗೆ ದೇವರೇ ಕೋಪ ಬಂದು ಅವ್ರನ್ನ ನಾಶ ಮಾಡುವಷ್ಟರಲ್ಲಿ ಅವ್ರೇನ್ ಮಾಡಿದ್ರು, ನಿರಾಕರಣೆ ಮಾಡಿದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯ. ಅದನ್ನೇ ನಾವು ನೋಡ್ತೀವಿ ಇಲ್ಲಿ, ಆರದ ಬೆಂಕಿ ಅಂದಾಗ ಇಸ್ರೇಲ್ನ ಸಂಪೂರ್ಣವಾಗಿ ನಾಶ ಮಾಡೋದವರೆಗೂ ಆ ಬಾಧೆ, ಆ ಸಂಕಟ ಅದು ನಿಂತೋಗಿರ್ಲಿಲ್ಲ ಅನ್ನೋಂಥ ವಿಷಯವನ್ನ ನಾವಿಲ್ಲಿ ನೋಡ್ತೀವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಹಾಗೆ ನಾವು ಮುಂದುವರೆದು ನೋಡ್ಬೇಕಾದ್ರೆ ಈ ಒಂದು ಹೊಟ್ಟು ಮತ್ತೆ ಈ ಒಂದು ಗೋಧಿ ಇದೆರಡು ಕೂಡ ಹಂತಕ್ಕೆ ಬಂತು. ಹೊಟ್ಟು ಅಂದಾಗ ಯಾರನ್ನ ಸೂಚಿಸ್ತಾ ಇತ್ತು? ಆ ಕಾಲದಲ್ಲಿ ಹೊಟ್ಟು ಯಾರನ್ನ ಸೂಚಿಸ್ತಾ ಇತ್ತು? ಯೇಸುಕ್ರಿಸ್ತನ ಕಾಲದಲ್ಲಿ ಈ ಹೊಟ್ಟಿನ ವರ್ಗದವರು ಯಾರು? ಯಹೂದ್ಯರು, ಯಾರಾಗಿದ್ರು? ಸದಸ್ಯರು, ಪರಿಸೆಯರು. ಇನ್ನು ಸ್ಪಷ್ಟವಾಗಿ ಹೇಳಕ್ಕೋದ್ರೆ ಅವತ್ತಿನ ಇರುವಂತ ರಾಜ್ಯಗಳಿರ್ಬೋದು, ಧರ್ಮ ಇರ್ಬೋದು, ಧಾರ್ಮಿಕ ಇರ್ಬೋದು, ಯರೋದನ ಒಂದು ಕುತಂತ್ರಗಳಿರ್ಬೋದು, ಮತ್ತೆ ಸದಸ್ಯರು, ಪರಿಸರು, ಸದ್ದಿಕಾರರು, ಪ್ರಧಾನ ಯಾಜಕರು, ಯಾರೆಲ್ಲ ದೇವರ ಯೋಜನೆಗಳಿಗೆ ವಿರುದ್ಧವಾಗಿ ನಡೀತಾ ಇದ್ರು, ಕರ್ತನಾದ ಯೇಸು ಕ್ರಿಸ್ತನ ಬಂದಿರುವಿಕೆಯನ್ನ ಗಮನಿಸದೆ ಆತನ ಒಂದು ಅಷ್ಟು ತಾಳ್ಮೆಯಾಗಿ ತನ್ನ ಒಬ್ಬನೇ ಮಗನ ದೇವ್ರು ಕಳಿಸಿರುವಂತ ವಿಷಯ ಅವರಿಗೆ ತುಂಬಾ ಪ್ರತ್ಯಕ್ಷವಾಗಿ ಅವರಿಗೆ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅದನ್ನ ತಿಳಿಸಲ್ಪಟ್ರು ಕೂಡ, ಅವರಿಗೆ ಹೇಳಲ್ಪಟ್ರು ಕೂಡ ಅದನ್ನ ಗಮನಿಸದೆ, ಅದಕ್ಕೆ ಬೆಲೆ ಕೊಡದೆ, ಅದಕ್ಕೆ ಯಾವುದೇ ರೀತಿಯಲ್ಲಿ ದೇವರ ಒಂದು ಕೃಪೆ ನಮ್ಗೆ ಕೊಟ್ಟಿದ್ದಾರಪ್ಪ ಅಂತ ಮನಸ್ಸನ್ನ ತಗ್ಗಿಸುವಂತ ಭಾವನೆ ತೋರಿಸದೇ ಇದ್ದಂತ ಒಂದು ಸನ್ನಿವೇಶ ಇತ್ತು ನೋಡ್ರಿ. ಅದು ಅವರ ಕೊನೆಯ ಹಂತ ಅಂತ ಹೇಳ್ಬಹುದು, ಲಾಸ್ಟ್ ಮಿನಿಟ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈಗ ಯಾವುದೇ ಘಟನೆ ಇರ್ಬೋದು, ದುರ್ಘಟನೆ ಅಂತ ಹೇಳ್ತೀವಲ್ಲ, ಆಕ್ಸಿಡೆಂಟ್ ಅಂತ ಮಾತಾಡ್ತೀವಿ. ಆಕ್ಸಿಡೆಂಟ್ ಆಗೋ ಮುನ್ನದವರೆಗೂ ಆ ಒಂದು ಘಟನೆ ನಡೆಯುತ್ತೆ ಅಂದ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ. ಅದ್ ನಡೆದ ಮೇಲೆನೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ನಗಿತಾ ಇರ್ಬೋದು, ಸಂತೋಷವಾಗಿರ್ಬೋದು, ಉಲ್ಲಾಸವಾಗಿರ್ಬೋದು. ಕ್ಷಣ ಮಾತ್ರದಲ್ಲಿ ನಡೆದಾಗ ಇಡೀ ಒಂದು ಸರ್ವನಾಶಕ್ಕೆ ಅಲ್ಲಿ ಕಾರಣವಾಗಿರುತ್ತೆ. ದೇವರ ಒಂದು ವಿಷಯ ಕೂಡ ಹೀಗೆ, ಇಸ್ರೇಲ್ ಜನರಿಗೆ ಬರುವಂತ ಒಂದು ದುರ್ಗತಿ ಅವರಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಅಂದ್ರೆ ಆಕ್ಸಿಡೆಂಟ್ ಅಲ್ಲ, ಮುಂಚಿತವಾಗಿ ದೇವ್ರು ತಿಳಿಸಿದ್ರು ಕೂಡ ತಿಳಿದಿರ್ಲಿಲ್ಲ ಅವರು. ಅದು ನಾವು ಗಮನಿಸ್ಬೇಕಂತ ವಿಷಯ. ಯಾವಾಗ ಒಂದು ವಿಷಯ ಆಕ್ಸಿಡೆಂಟ್ ಆಗುತ್ತೆ, ನಮಗೆ ಅದ್ರ ಬಗ್ಗೆ ಏನೂ ಪರಿಜ್ಞಾನ ಇಲ್ಲ, ಜ್ಞಾನವಿಲ್ಲ, ನಾವು ಎದುರು ನೋಡಿದ ರೀತಿಯಲ್ಲಿ ನಡೆದಂತ ಘಟನೆ ಇರ್ಬೋದು, ಒಂದು ವಿಪರ್ಯಾಸವಿರ್ಬೋದು ಅಲ್ವಾ, ಒಂದು ದುರ್ಘಟನೆ ಇರ್ಬೋದು. ಅದೇನಾಗುತ್ತೆ ಅಂದ್ರೆ ನಾವು ಎಕ್ಸೆಪ್ಟ್ ಮಾಡಿರಲ್ಲ, ಆಕ್ಸಿಡೆಂಟ್ ಅಂತ ಅಜಾನುಕವಾಗಿ ಏನಾಗುತ್ತೆ, ಅದು ನಡೆದೋಗ್ಬಿಡುತ್ತೆ. ಹಾಗೆ ನೋಡ್ಬೇಕಾದ್ರೆ ಇಸ್ರೇಲ್ ಜನರ ಮಟ್ಟಿಗೆ ಅದು ಒಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅವ್ರಿಗೆ. ಏನಪ್ಪಾ ಅಂದ್ರೆ, ದೇವರು ಈ ರೀತಿಯಾದಂತ ಘಟನೆ ನಡೀತಂತ ಮುಂದೆನೆ ಪ್ರವಾದಿಗಳ ಮೂಲಕ ಮುಂತಿಳಿಸಿದ್ರು, ಪ್ರವಾದಿಗಳ ಮೂಲಕ ಹೇಳಲ್ಪಟ್ಟಿದ್ರು, ಅದನ್ನ ಅವರು ಗಮನಕ್ಕೆ ತಗೊಂಡಿರ್ಲಿಲ್ಲ. ಆದ್ರಿಂದ ಅವರ ಎಲ್ಲಾ ಸಿಸ್ಟಮ್ ಅಲ್ಲಿಗೆ ನಾಶವಾಯ್ತಾ. ಅವರ ಏನಂತಾರೆ, ಪೊಳ್ಳು ಹೆಕ್ಕಲಿಕೆಗೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿವರೆಗೂ ಅವ್ರು ಏನೆಲ್ಲ ಹೊಗಳ್ಕೊಳ್ತಿದ್ರು, ತಮ್ಮನ್ನ ಶ್ರೇಷ್ಠವಾಗಿ ಭಾವಿಸ್ತಾ ಇದ್ರು, ಯಾರು ಉಳಿಸ್ಲಿಲ್ಲ ಅಲ್ಲಿ. ಅಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಉಳಿಸ್ಲಿಲ್ಲ. ರಾಜರು ಮೊದಲಿಂದ
ಎಲ್ರನ್ನ ಏನ್ ಮಾಡಿದ್ರು, ಸರ್ವನಾಶ ಮಾಡಿದ್ರು ಅಂತ ನೋಡ್ತೀವಿ. ಎಲ್ಲಾ ರಾಜಕೀಯ ಸಿಸ್ಟಮ್ನ ನಾಶ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಧಾರ್ಮಿಕ ಮತ್ತು ರಾಜಕೀಯ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಬೆರೆತಿತ್ತು ಇಸ್ರೇಲ್ ಜನರಲ್ಲಿ ಅಂತ ನೋಡ್ಬೋದು. ಕ್ರಿಸ್ತನ ಪ್ರೀತಿಯ ಸರಸರಿ, ಯಾವಾಗ ಈ ಧರ್ಮ ಮತ್ತು ರಾಜಕೀಯ ಎರಡು ಒಂದಾಗುತ್ತೋ ಅಲ್ಲಿ ಅದು ಸರ್ವನಾಶಕ್ಕೆ ಕಾರಣವಾಗುತ್ತೆ. ಯಾಕೆ ಅಂದ್ರೆ ಧರ್ಮದ ವಿಷಯಗಳೇ ಬೇರೆ, ರಾಜಕೀಯ ವಿಷಯಗಳೇ ಬೇರೆ. ಅದೆರಡು ಕೂಡ ಒಟ್ಟಿಗೆ ಮುನ್ನಡೆಯಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಅದು ಒಟ್ಟಿಗೆ ನಡೆಯುತ್ತೆ ಅಂದ್ರೆ ಅದೊಂದು ದೊಡ್ಡ ಒಂದು ಬೀಳುವಿಕೆಗೆ ಕಾರಣವಾಗುತ್ತೆ. ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಳ್ಳೋದು? ಕ್ರಿಸ್ತನ ಪ್ರೀತಿಯ ಸರಸರಿರೇ, ಇಸ್ರೇಲ್ ಜನರ ಮಟ್ಟಿಗೆ ನೋಡ್ಬೇಕಾದ್ರೆ ಧರ್ಮ ಅಂದಾಗ ಅದು ಬೇರೆ ಆಗಿತ್ತು, ರಾಜಕೀಯ ಅಂದಾಗ ಬೇರೆ ಆಗಿತ್ತು. ಹೇಗೆ ಅಂದ್ರೆ ಒಬ್ಬ ಧರ್ಮ ಅನ್ನೋದು ಒಬ್ಬ ಲೇವಿ ಗೋತ್ರದಿಂದಾನೇ ಬರ್ತಾ ಇದ್ದ. ಅಲ್ಲಿ ಲೇವಿಯರು, ಯಾಜಕರು, ಪ್ರಧಾನ ಯಾಜಕರು ಅನ್ನುವಂತ ವರ್ಗ ಇತ್ತು. ಒಬ್ಬ ಅರಸ ಅಂದ್ರೆ ಯಹೂದಿ ವರ್ಗದಿಂದನೇ ಬರ್ತಾ ಇದ್ದ. ಅಲ್ಲಿ ರಾಜರು ಮತ್ತೆ ಆಳ್ವಿಕೆ ಮಾಡುವಂತ ವರ್ಗ ಇತ್ತು. ಅವ್ರಿಗೆ ಯಾವುದೇ ಕನೆಕ್ಷನ್ ಇರಲಿಲ್ಲ. ಧರ್ಮದ ವಿಷಯದಲ್ಲಿ ರಾಜ ತಲೆ ಹಾಕೋ ಆಗಿಲ್ಲ, ರಾಜಕೀಯ ವಿಷಯದಲ್ಲಿ ಧರ್ಮದಲ್ಲಿರೋರು ತಲೆ ಹಾಕೋ ಆಗಿಲ್ಲ. ಯಾವುದೇ ಒಂದು ಪ್ರಧಾನ ಯಾಜಕ ಬಂದ್ಬಿಟ್ಟು ನಾನು ಕೂಡ ರಾಜನಾಗಿರ್ತೀನಿ ಅಂತ ಆಳ್ವಿಕೆ ಮಾಡಿದಂತ ಒಂದು ಇತಿಹಾಸ ಸತ್ಯವೇದಲ್ಲಿಲ್ಲ ಅಲ್ವಾ. ನಮ್ಮ ಮಲ್ಕೀಸೆದೆಕ್ ಬಿಟ್ಬಿಟ್ರೆ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಲೇವಿ ಮತ್ತೆ ಯಹೂದಿಯರ ಗೋತ್ರದಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಯಾವುದೇ ಯಹೂದಿ ನಾನು ಕೂಡ ಪ್ರಧಾನ ಯಾಜಕನಾಗಿರ್ತೀನಿ ಅಂತ ಹೋಗಕ್ಕೆ ಸಾಧ್ಯತೆ ಇಲ್ಲ. ಬಟ್ ಇಲ್ಲಿ ನೋಡ್ಬೇಕಾದ್ರೆ ಇಸ್ರೇಲ್ ಜನರಲ್ಲಿ ಧಾರ್ಮಿಕ ಮತ್ತು ರಾಜಕೀಯ ಎರಡು ಕೂಡ ಒಟ್ಟಿಗೆ ಕಾಣಲ್ಪಡ್ತು. ನೋಡ್ರಿ, ಇಲ್ಲಿ ನಮ್ಮ ಪ್ರಧಾನ ಯಾಜಕರು ಸೈನಿಕರನ್ನೆಲ್ಲ ಇಟ್ಟಿದ್ರು ಯೇಸು ಕ್ರಿಸ್ತನ ಹಿಡಿಯೋದಿಕ್ಕೆ. ಅವ್ರಿಗೆ ಆದಂತ ಒಂದು ಸೈನ್ಯ ಇತ್ತು. ಅವ್ರು ರಾಜ್ಯದ ತರ ರೂಲ್ ಮಾಡೋಂತ ಒಂದು ಕೆಪಾಸಿಟಿ ಇತ್ತು. ಇರೋದನ್ನು ಧರ್ಮ ಎರಡು ಕೂಡ ಏನಾಗ್ತಿತ್ತು ನೋಡಿ. ಈ ರೀತಿ ಅಧಿಕಾರವನ್ನ ಪಡ್ಕೊಳ್ತಿದ್ದಂತ ಈ ಸಿಸ್ಟಮ್ ಏನಾಯ್ತು ಅಂದ್ರೆ ಕೊನೆಗೆ ಸರ್ವನಾಶವಾಯ್ತು ಅನ್ನೋಂಥ ವಿಷಯವನ್ನ ನಾವಿಲ್ಲಿ ನೋಡ್ತೀವಿ. ಅದ್ರಲ್ಲಿ ಮುಖ್ಯವಾಗಿ ಆ ಒಂದು ವಿಷಯ ದೇವ್ರು ಇಲ್ಲಿ ನಮ್ಗೆ ಒಂದು ದೊಡ್ಡ ಪಾಠವಾಗಿ ಇಟ್ಟಿದ್ದಾರೆ. ಕ್ರಿಸ್ತನ ಪ್ರೀತಿಯ ಸರಸರೇ, ಯಾವ ರೀತಿ ಪಾಠವಾಗಿ ಇಟ್ಟಿದ್ದಾರೆ ಅಂದ್ರೆ ಆ ಮೊದಲನೇ ಸುಗ್ಗಿಯ ಕಾಲ ಎರಡನೇ ಸುಗ್ಗಿಯ ಕಾಲಕ್ಕೆ ಛಾಯೆಯಾಗಿದೆ ಅಂತ ಸತ್ಯವೇದ ಇಲ್ಲಿ ಮಾತಾಡ್ತಾ ಇದೆ. ಹೌದು, ಎರಡನೇ ಸುಗ್ಗಿಯ ಕಾಲ ಅಂದ್ರೆ ಯಾವ್ದಪ್ಪ ಅಂದ್ರೆ, ಹೇಗೆ ಮೊದಲನೇ ಸುಗ್ಗಿ ಕಾಲ ಗೋಧಿ ಮತ್ತು ಹೊಟ್ಟಿಗೆ ಅದು ಸುಗ್ಗಿ ಆಗಿತ್ತೋ, ಹಾಗೆ ಎರಡನೇ ಸುಗ್ಗಿ ಗೋಧಿ ಮತ್ತು ಹಣಜಿ ವರ್ಗದವರಿಗೆ ನಡೆಯುವಂತಹ ಸುಗ್ಗಿ ಆಗಿದೆ. ಹೇಗೆ ಮೊದಲನೇ ಸುಗ್ಗಿ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ ನಡೆದಂತ ಸುಗ್ಗಿ ಆಗಿತ್ತೋ, ಹಾಗೆ ಎರಡನೇ ಸುಗ್ಗಿಯು ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ನಡೆಯುವಂತ ಸುಗ್ಗಿ ಆಗಿದೆ. ಇದರಲ್ಲಿ ತಂದೆಯ ದೇವರು ಕರ್ತನಾದ ಯೇಸು ಕ್ರಿಸ್ತನ ಸುಗ್ಗಿ ಕಾರ್ಯವನ್ನ ಹೇಗೆ ಮಾಡಿ ಮುಗಿಸ್ತಾ ಇದ್ದಾರೆ ಅಂದ್ರೆ, ಈ ಹಣಜಿಯನ್ನ ಮೊದಲು ಸೇರ್ಪಡೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ ನಂತರ ಗೋಧಿನ ಕಣಜಕ್ಕೆ ಸೇರಿಸ್ಬೇಕು, ಹಣಜಿಗಳನ್ನ ಕಟ್ಟಬೇಕು ಅನ್ನೋ ವಿಷಯವನ್ನ ಮಾಡ್ತಾರೆ. ನೋಡ್ರಿ, ಅಲ್ಲಿರುವಂತ ಬೆಂಕಿ ಹೇಗೆ ಹೊಟ್ಟೆನ ನಾಶ ಮಾಡದೆ ಅದು ಅಂತ್ಯಕ್ಕೆ ಬರ್ಲಿಲ್ವೋ, ಆರದೆ ಇತ್ತೋ, ಅದೇ ರೀತಿ ಈಗ ಹತ್ಕೊಳ್ಳುವಂತ ಬೆಂಕಿ ಈ ಹಣಜಿನ ಸಂಪೂರ್ಣವಾಗಿ ನಾಶ ಮಾಡದೆ ಅದೇನಾಗಲ್ಲ, ಅದಂತೂ ಆರಲ್ಲ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಬೇಕು. ಇದೇನ್ ಮಕ್ಳು, ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ನಾವು ಈಗ ಸುಗ್ಗಿಯ ಕಾಲದಲ್ಲಿದ್ದೀವಿ. ಹಾಗಿದ್ರೆ ಬೆಂಕಿ ಅನ್ನೋದು ಇದ್ದೇ ಇರುತ್ತೆ, ಹಣಜಿ ವರ್ಗನು ಬೆಳೆದಿರುತ್ತೆ, ಗೋಧಿ ಕೂಡ ಇದ್ದೇ ಇದೆ. ಹಾಗೆ ಬೆಂಕಿ ಏನ್ ಮಾಡುತ್ತೆ ಅಂದ್ರೆ ಹಣಜಿನ ಕಂಡಿಡಿದು ನಾಶ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಕೊನೆಯದಾಗಿ ಈ ಹಣಜಿನ ಸಂಪೂರ್ಣವಾಗಿ ನಾಶ ಮಾಡೋರ್ಗ ಬೆಂಕಿ ಅಂತೂ ಆರಲ್ಲ ಅನ್ನಂತ ವಿಷಯವನ್ನ ದೇವ್ರ ಮಕ್ಕಳು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ನೋಡ್ರಿ, ಇದನ್ನ ಹೇಳ್ತಾ ಇದಾರೆ ಅಂದ್ರೆ, ಈ ಕೆಲವೊಂದ್ ಟೈಮಲ್ಲಿ ಯಹೂದ್ಯರ ಒಂದು ಇಸ್ರೇಲ್ ಜನರ ಒಂದು ವಿಷಯನ ತಗೊಂಡಾಗ ಅವರ ಒಂದು ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಅಂದ್ರೆ, ದೇವರ ಒಂದು ವಾಗ್ದಾನಗಳನ್ನ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ. ದೇವರ ವಾಗ್ದಾನಗಳನ್ನ ಎಷ್ಟರ ಮಟ್ಟಿಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ, ತಾವು ಮೋಸ ಹೋಗೋದಲ್ದೆ ಬೇರೆಯವ್ರನ್ನು ಕೂಡ ಏನ್ ಮಾಡ್ತಿದ್ರು, ಮೋಸಗೊಳಿಸ್ತಾರೆ. ತಪ್ಪಾದ ಒಂದು ಇಂಟರ್ಪ್ರಿಟೇಷನ್ ಇರ್ತಿತ್ತು, ರಾಂಗ್ ಇಂಟರ್ಪ್ರಿಟೇಷನ್. ನೋಡ್ರಿ, ಇವತ್ತು ಕೂಡ ಅಬ್ರಾಹ್ಮಣಿಗೆ ಮಾಡಿದಂತ ವಾಗ್ದಾನವನ್ನ ಕ್ರೈಸ್ತರು ಕೂಡ ತಗೊಳ್ತಾರೆ. ಅಬ್ರಾಹ್ಮಣಿಗೆ ಹೇಳಿದಂತ ವಾಗ್ದಾನ ಏನಪ್ಪಾ ಅಂದ್ರೆ, ನೀನು ಕಾಲಿಡುವಂತ ಎಲ್ಲ ಸ್ಥಳವನ್ನ ನಿನ್ಗೆ ಕೊಡ್ತೀನಿ ಅಂತ ಹೇಳ್ತಿದ್ರು. ಇವ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಒಂದು ಬಾಬಿಲೋನ್ ಸಭೆಯಲ್ಲಿ ಒಬ್ರು ಮಾತಾಡ್ತಿದ್ರು ಹೀಗೆ, ನೋಡಿ, ದೇವ್ರು ನನಗೆ ಹೇಳಿದ್ದಾರೆ, ಅಬ್ರಾಹ್ಮ ಹೇಳಿದಂತ ವಾಗ್ದಾನ ಹೇಳಿದ್ದಾರೆ, ನಾನು ಇಲ್ಲಿ ನಡೆದಾಡ್ತೀನಿ, ನನಗೆ ನಡೆದಾಡಂತ ಎಲ್ಲ ಪ್ರದೇಶ ದೇವ್ರು ನನಗೆ ಕೊಡ್ತಾರ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು. ನೋಡ್ರಿ, ಯಾವ ರೀತಿಯಾದಂತ ಒಂದು ಸುಳ್ಳಾದ ಒಂದು ಭಾವನೆಗಳು. ನೋಡ್ರಿ, ಈ ಪ್ರಪಂಚವನ್ನ ಅನುಭವಿಸೋದಕ್ಕೆ, ಪ್ರಪಂಚವನ್ನ ಏನ್ ಮಾಡ್ಬೇಕು, ಲೋಕದ ಜನರಿಗಿಂತ ತುಂಬಾ ಶ್ರೇಷ್ಠವಾಗಿ ಅನುಭವಿಸಕ್ಕೆ ಆಸೆ ಪಡ್ತಾ ಇದ್ರು ಅವರು. ಆ ಆಸೆಗೆ ದೇವರ ವಾಕ್ಯಗಳನ್ನ ಅವರಿಗೆ ಅನ್ವಯ ಮಾಡ್ಕೊಳ್ತಾ ಇದ್ರು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ವಾಕ್ಯ ಹೀಗೆ ಹೇಳ್ತಾ ಇದೆ, ಅಬ್ರಾಹ್ಮ ಮಾಡಿದಂತ ಅದೇ ಆಶೀರ್ವಾದ ನನಗೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಭೂಮಿಯಲ್ಲಿ ಅವರಿಗಿಂತ ಸಂಭ್ರಮವಾಗಿ ಬಾಳೋದಿಕ್ಕೆ ಯೋಚನೆ ಮಾಡ್ತಿದ್ರು ಹೊರತು, ಯಾವತ್ತೂ ಕೂಡ ಅವರು ಗೋಧಿಯ ವರ್ಗದವರಾಗಿ, ತಮ್ಮನ್ನ ಅರ್ಪಣೆ ಮಾಡುವಂತ ವರ್ಗದವರಾಗಿ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಇದು ಒಂದು ದೊಡ್ಡ ಒಂದು ಸಪರೇಷನ್ ಬಗ್ಗೆ ನಾವು ನೋಡ್ಬೋದು. ಅವರು ವಂಚನೆಗೊಳಗಾಗಿದ್ದಲ್ಲದೆ
ಅನೇಕರನ್ನ ವಂಚನೆಗೆ ಒಳಪಡಿಸಿದ್ದು ಕೂಡ ನಾವು ನೋಡಬಹುದು. ಈ ಮೋಸಗೊಳಿಸುವುದಂದ್ರೆ ಡಾಕ್ಟ್ರಿನಲ್ ಚೀಟಿಂಗ್ ಅಂತ ಮಾತಾಡ್ಬೋದು. ಅಂದ್ರೆ ಬೋಧನೆಗಳಲ್ಲಿ ಜನರನ್ನ ಏಮಾರಿಸೋದು, ಸತ್ಯವನ್ನ ಒಂದು ಮಾತಾಡಿ ಅದನ್ನ ರಾಂಗ್ ಇಂಟರ್ಪ್ರಿಟೇಷನ್ ಕೊಟ್ಟು ಜನರನ್ನ ಮರಳುಗೊಳಿಸಿ ಹೇಗೆ ತಮ್ಮ ಒಂದು ಕಂಟ್ರೋಲ್ ಇಟ್ಕೊಳ್ಳಕ್ಕೆ ಯಾವ ವಾಕ್ಯವನ್ನು ಉಪಯೋಗ ಮಾಡಿದ್ರೆ ಅವ್ರು ಕಂಟ್ರೋಲ್ ಇರ್ತಾರಂತ ದೇವರ ವಾಕ್ಯನ ಉಪಯೋಗ ಮಾಡ್ತಾ ಇದ್ರು. ಈಗಲೂ ಕೂಡ ಹಂಗೆ ನಡೀತಾ ಅಲ್ವಾ ಬಾಬಿಲೋನಲ್ಲಿ? ಅಲ್ಲಿ ಮಾತಾಡುವಂತ ಬೋಧಕರು ಹೆಂಗ್ ಮಾತಾಡ್ತಾ ಇರ್ತಾರೆ, ವಾಕ್ಯವನ್ನ ತಗೊಂಡು ಅದಕ್ಕೆ ತಮ್ಮ ಒಂದು ಅನುಕೂಲವಾದ ಸ್ಥಿತಿಗತಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಿ ಜನರಿಗೆ ಭಯವನ್ನು ಹುಟ್ಟಿಸ್ತಾ ಇದ್ರು. ನೋಡಿ, ಈ ರೀತಿ ಮಾಡಿದ್ರೆ ಇಂತಹ ಶಾಪಗಳು ನಿಮಗೆ ಬರುತ್ತೆ, ಇಂಥ ಒಂದು ಶಿಕ್ಷೆಗಳು ನಿಮಗೆ ಬರುತ್ತೆ. ಎಚ್ಚರಿಕೆಯಿಂದ ಇರಿ. ಒಬ್ಬ ಬೋಧಕರನ್ನ ಎದುರಾಕೊಂಬೇಡ್ರಿ ಅಲ್ವಾ? ಇಂಥ ಕೆಲಸಗಳನ್ನ ಮಾಡಕ್ ಹೋಗ್ಬೇಡ್ರಿ ಅನ್ನುವಂತ ವಿಷಯಗಳನ್ನ ನೀವು ಏನ್ ಮಾಡ್ಬೋದು, ಗಮನಿಸಬಹುದು. ಇವತ್ತು ಕೂಡ ಅವರ ಬೋಧನೆಗಳು ಹಾಗೆ ಇದೆ. ಕ್ರಿಸ್ತನ ಪ್ರೀತಿಯ ಸರಸ್ವರ ಜನರನ್ನ ವಂಚನೆ ಮಾಡಿ, ಜನರನ್ನ ಭಯಗೊಳಿಸಿ, ಜನ ತಮ್ಮ ಹತೋಟಿಯಲ್ಲಿರುವಂತ ಒಂದು ಕೆಲಸವನ್ನು ಮಾಡ್ತಿದ್ರೆ. ಆದ್ರೆ ಇಲ್ಲಿ ಪ್ರವಾದನೆ ಹೇಳ್ತಾ ಇದ್ದ ಅದು ಅಂತ್ಯಕ್ಕೆ ಬರುತ್ತೆ. ದೇವರು ಅದನ್ನ ಸರ್ವನಾಶ ಮಾಡ್ತಾರೆ. ಯಾಕೆಂದ್ರೆ ಹತ್ಕೊಂಡಿರುವಂತ ಬೆಂಕಿ ಅದು ಆರೋದಿಲ್ಲ. ಕಾರಣ ಅದು ಸಂಪೂರ್ಣವಾಗಿ ಅಣಜಿನ ನಾಶ ಮಾಡದೆ ಅದು ಯಾವಾಗಲೂ ಆರದೇ ಇರೋ ರೀತಿಯಲ್ಲಿ ದೇವರ ಬೆಂಕಿನ ಹಚ್ಚಿಸಿದಾರೆ ಅನ್ನೋ ವಿಷಯವನ್ನ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು. ಅದಕ್ಕೆ ಆ ಬೆಂಕಿ ಬಗ್ಗೆ ಮಾತಾಡ್ಬೇಕಾದ್ರೆ ಸತ್ಯವೇದ ಏನ್ ಹೇಳ್ತಿತ್ತಂದ್ರೆ ದೇವರ ರೋಷ ಅಗ್ನಿ ಅಂತ ಮಾತಾಡ್ತಾ ಇದೆ. ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸರಸ್ವರ, ದೇವ್ರು ನಮ್ಮನ್ನ ಪ್ರೀತಿ ಮಾಡಿದ್ರೆ ನಮ್ಮ ಪ್ರೀತಿ ನೋಡಿದೀವಿ. ನಾವು ಯಾರು ಕೂಡ ದೇವರ ರೋಷಾಗ್ನಿನ ನೋಡಿಲ್ಲ ಅಲ್ವಾ? ಒಂದೇ ಒಂದು ಕ್ಷಣ ಮಾತ್ರ ತೋರಿಸಿದ ಆ ರೋಷಾಗ್ನಿಗೆ ಇಡೀ ಪ್ರಪಂಚ ಇವತ್ತುವರೆಗೂ ಹತ್ಕೊಂಡು ಉಳಿತಾ ಇದೆ. ಯಾವ ರೋಷಾಗ್ನಿ ಗೊತ್ತಿದ್ಯಾ? ನನ್ನ ಕೋಪ ನಿನ್ ಮೇಲಿದೆ. ಆ ಕೋಪ ಏನಪ್ಪಾ ಅಂದ್ರೆ ನೀವು ಮಾಡಿದ ಪಾಪದ ಶಿಕ್ಷೆ ಮರಣವನ್ನ ಅನುಭವಿಸಿ ಅಂತ ದೇವರು ಹೇಳಿದಂತ ಒಂದು ಸುಮಾರು 6,000 ವರ್ಷದಿಂದ ಪ್ರಪಂಚ ಹತ್ಕೊಂಡು ಉರಿತಾ ಇದೆ. ಆ ಕೋಪದಿಂದ ಯಾರನ್ನ ಬಿಡ್ಬೇಕಾಗಿಲ್ಲ. ದೇವರೇ ಪ್ಲಾನ್ ಮಾಡದೇ ಇರೋರು ಯಾರು ತಪ್ಪಿಕೊಳ್ಳಕ್ಕಾಗಿಲ್ಲ. ನೋಡ್ರಿ, ದೇವರ ಕೋಪ ಇದೆ. ತನ್ನ ಒಬ್ಬನೇ ಮಗನ್ನ ಕೊಟ್ಟು ಆ ಕೋಪನ ದೇವರು ಆರಿಸ್ತಾ ಇದ್ದಾರೆ. ಆ ದೋಷ ಅಗ್ನಿಯನ್ನ ದೇವರು ನಂದಿಸ್ತಾ ಇದ್ದಾರೆ ಅಲ್ವಾ? ಇಲ್ಲದಿದ್ರೆ ಖಂಡಿತ ಆ ಬೆಂಕಿನ ಯಾರ ಕೈಯಿಂದ ಆರಿಸಕ್ಕಾಗಲ್ಲ. ಹಾಗೆ ಮತ್ತೊಂದು ಬಾರಿ ದೇವರ ಕೋಪ ಆಗ್ಲಿ, ದೇವರ ರೋಷ ಆಗ್ಲಿ ಯಾರ ಮೇಲೆ ಬಂದಿದೆ ಅಂದ್ರೆ ಕ್ರೈಸ್ತ ಸಾಮ್ರಾಜ್ಯಗಳ ಮೇಲೆ ಬಂದಿದೆ. ಯೋಚನೆ ಮಾಡ್ರಿ, ಆ ಕೋಪದಿಂದ ಯಾರು ಬಿಡಿಸಬೇಕಾಗಿದೆ? ಯಾವ ಬಲಿಷ್ಠ ರಾಷ್ಟ್ರಗಳು ಬಂದು ಆ ಒಂದು ಕೋಪದಿಂದ ಮುಂದೆ ನಿಂತ್ಕೊಳ್ಳೋಕೆ ಸಾಧ್ಯತೆ ಇದೆ? ಸಾಧ್ಯತೆ ಇಲ್ಲ. ಅದನ್ನೇ ಜಪನಿಯ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದ್ತೀವಿ. ಜಪನಿಯ 3ನೇ ಅಧ್ಯಾಯ 8ನೇ ವಾಕ್ಯ. ಬ್ರದರ್, ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಬ್ರದರ್, ವಾಯ್ಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಜಪನಿಯ 3:8 ಸತ್ಯವೇದದಲ್ಲಿ ಓದ್ರಿ. ಕೇಳಿಸ್ತಾ ಇಲ್ಲ. ಯೆಹೋವನು ಇಂತೆನ್ನುತ್ತಾನೆ, ಓದಿ. ಹೀಗಿರಲು ನನ್ನನ್ನು ಕಾದುಕೊಂಡಿರ್ರಿ. ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು, ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ಸರಸ್ವರಿದೆ, ಈ ವಾಕ್ಯವನ್ನ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಏನ್ರಿ ಮಾತಿದೆ, ಏನ್ರಿ ವಾಕ್ಯ ಇದು? ಭಯ ಆಗುತ್ತೆ ನೋಡಿ. ವಾಕ್ಯನ ಓದಿದ್ರೆ ಎಷ್ಟು ಭಯ ಇದೆ ನೋಡ್ರಿ. ಎಲ್ಲಾದ್ರೂ ಈ ತರ ವಾಕ್ಯ ಕೇಳಿದ್ರ? ಯಾರಾದ್ರೂ ಮಾತಾಡಿದ್ರೆ ಇಂಥ ಒಂದು ವಾಕ್ಯ? ತಂದೆ ದೇವ್ರು ಬಿಟ್ಟು ಯಾರು ಮಾತಾಡಕ್ಕಾಗಲ್ಲ ಇಂಥ ವಾಕ್ಯಗಳು. ದೇವ್ರು ಹೇಳಿದಂತ ಮಾತು ನೋಡ್ರಿ. ಲೋಕವೆಲ್ಲ ನನ್ನ ರೋಷದ ಕೋಪಾಗ್ನಿಯಲ್ಲಿ ದೇವರ ಒಂದು ಕೋಪಕ್ಕೆ ಗುರಿಯಾಗುತ್ತೆ ಅಂದ್ರೆ ಆ ಕೋಪ ಇನ್ನು ಬರ್ಲಿಲ್ಲ, ಮುನ್ಸೂಚನೆ ನಮ್ಗೆ ಸಿಗ್ತಾ ಇರೋದು ಅಲ್ವಾ? ನಮ್ಗೆ ದೇವ್ರು, ನಾವು ಈ ಜಪನಿಯ 3:8 ನಡೆದಾದ್ಮೇಲೆ ನಾವು ಓದ್ತಾ ಇಲ್ಲ, ನಡೆಯಕ್ ಮುಂಚೆ ಓದ್ಬಿಟ್ಟಿದ್ವಿ, ಅರ್ಥ ಮಾಡ್ಕೊಳ್ತಿದ್ವಿ. ದೇವರ ಕೃಪೆ ಏನಂದ್ರೆ ಇದು ನಡೆಯೋದಕ್ಕೆ ಕ್ಷಣ ಗಣನೆ ಇದೆ ಅನ್ನೋ ಅಂತ ವಿಷಯ ದೇವ್ರು ನಮ್ಗೆ ಈಗ ತಿಳಿಸ್ಕೊಡ್ತಾ ಇದ್ದಾರೆ. ಅದು ಕೂಡ ಈ ಕೋಪಾಗ್ನಿ ಯಾಕೆ ಬರ್ತಾ ಇದೆ ಅನ್ನೋ ವಿಷಯನ ತಿಳಿಸ್ಕೊಡ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಯಾರಾದ್ರೂ ತಪ್ಪಿಸ್ಕೊಳಕ್ ಆಗುತ್ತಾ ದೇವರ ರೋಷಾಗ್ನಿಯಿಂದ, ದೇವರ ಕೋಪದಿಂದ? ಹೇಗೆ ಪಾಠ ಕಲಿಸ್ಬಹುದು ದೇವ್ರು ಅಲ್ವಾ? ಅಂತೂ ನೀತಿಯಿಂದ ಪಾಠ ಕಲಿಸ್ತಾರೆ ನೋಡ್ರಿ. ಮುಂದೊಂದು ದಿನ ಈ ಪಾಪದ ಒಂದು ಕುರುಹು ಕೂಡ ಒಂದು 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 ಸಣ್ಣ ಗುರುತು ಕೂಡ ಇಲ್ದಾರಾಗಿ ಪಾಪವನ್ನು ನಾಶ ಮಾಡ್ಬೇಕಾದ್ರೆ ಈ ಪ್ರಪಂಚದಿಂದ ಆತನ ರೋಷಾಗ್ನಿ ಹೇಗಿರುತ್ತೆ? ಈ ಧಾರ್ಮಿಕ ಸಂಘಟನೆಗಳು, ಇವತ್ತಿರುವಂತ ಕ್ರಿಶ್ಚಿಯನ್ಸ್ ಆರ್ಗನೈಸೇಷನ್ ದೇವರ ವಿರುದ್ಧವಾಗಿ 2000 ವರ್ಷಗಳವರೆಗೆ 2000 ವರ್ಷಗಳಿಂದ ಮಾಡಿದಂತ ಪಾಪದ ಒಂದು ಅಂತ್ಯಕ್ಕೆ ದೇವ್ರು ತರ್ತಾರಂದ್ರೆ ಅದ್ರ ಏಟು ಎಷ್ಟು ಮಟ್ಟಿಗೆ ಇರುತ್ತೆ?
ಇನ್ ಯಾವತ್ತು ಕೂಡ ಇಂಥ ಕೆಲಸ ಅವ್ರು ಮಾಡಬಾರ್ದು ಅಂತ ದೇವರೇನು ಹೊಡೆದ್ರೆ ಅದ ತೀವ್ರತೆ ಎಷ್ಟರ ಮಟ್ಟಿಗಿರುತ್ತೆ. ಎಷ್ಟು ಮಾರಿ ಕ್ರಿಸ್ತನ ಬಿದ್ದೇಶ್ವರ ಸರ್ ಇದೆ. ಇದು ಬೇರೆ ವಾಕ್ಯವಲ್ಲ, ಮುಂದೆ ನಡೆಯುವಂತ ಘಟನೆಯನ್ನ ದೇವರ ಕೃಪೆ ನಾವು ಇರಬಾರ್ದು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಷ್ಟೇ. ನಾವೇನ ಸಿಗ್ಲಾಕೊಂಡ್ರೆ ಆ ಸಮಯದಲ್ಲಿ ಅಲ್ವಾ, ನೋ ವೇ ಟು ಎಸ್ಕೇಪ್. ಕ್ರಿಸ್ತನ ಬಿದ್ದೇಶ್ವರ ಸರ್ ಇದೆ, ತಪ್ಪಿಸ್ಕೊಳ್ಳಕ್ಕೆ ದಾರಿನೇ ಇಲ್ಲ. ಅಂತಹ ಒಂದು ಸನ್ನಿವೇಶಗಳ ಬಗ್ಗೆ ಇಲ್ಲಿ ಪ್ರವಾದನೆ ನುಡಿಯಲ್ಪಡ್ತಿದೆ. ಅದು ಕೂಡ ಈ ಕ್ರೈಸ್ತ ಪ್ರಪಂಚವನ್ನ ಅಂತ್ಯ ಮಾಡೋದಕ್ಕೆ, ಮುಕ್ತಾಯ ಮಾಡೋದಕ್ಕೆ ದೇವ್ರ ಹಾಕಿರುವಂತ ಮಹಾ ದೊಡ್ಡ ಒಂದು ಪ್ಲಾನ್ ಅನ್ನ ಈ ಒಂದು ದೇವರ ರೋಷಾಗ್ನಿ ಎಂಬ ಈ ಬೆಂಕಿ ಬಗ್ಗೆ ನಾವೇನ್ ಮಾಡ್ತಾ ಇದ್ವಿ ಇಲ್ಲಿ ನೋಡ್ತಾ ಇದ್ವಿ. ಓಕೆನಾ? ಸೊ ಮುಂದುವರ್ಸೋಣ. ಹೋದ್ರಿ. ಹಣಜಿಯ ಸುಡುವಿಕೆಯ ಬಗ್ಗೆ ಹೇಳಿದ ನಂತರದಲ್ಲಿ ಆ ಸಾಮ್ಯವು ಮುಂದೆ ಆಗ ನಿಂತಿರುವಂತವರು, ಗೋಧಿಯು ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು, ಮತ್ತಾಯ 13:43 ಎಂದು ತಿಳಿಸುತ್ತದೆ. ನಿಜವಾದ ಸಭೆಯು ಇನ್ನು ಅಧಿಕಾರಯುತವಾಗಿ ದೇವರ ರಾಜ್ಯವಾಗಿ ಸಿದ್ಧಗೊಂಡಿಲ್ಲ ಮತ್ತು ಅದು ಸುಗ್ಗಿಯು ಅಂತ್ಯವಾಗುವವರೆಗೆ ಆ ರೀತಿಯಾಗಿ ಉನ್ನತಿ ಹೊಂದುವುದಿಲ್ಲ ಎಂಬುದಕ್ಕೆ ಇದಕ್ಕಿಂತ ಉತ್ತಮವಾದ ಯಾವ ಸಾಕ್ಷಿಯನ್ನು ನಾವು ಪಡೆದುಕೊಳ್ಳಬಹುದು? ಆಗ ಆ ನೀತಿ ಸೂರ್ಯನಾದ ಕ್ರಿಸ್ತೇಸುವು ಗುಣಪಡಿಸುವ ಕಿರಣಗಳೊಂದಿಗೆ ಆಶೀರ್ವದಿಸುವುದಕ್ಕೂ ಪುನರ್ವಶಪಡಿಸುವುದಕ್ಕೂ ಶುದ್ಧೀಕರಿಸುವುದಕ್ಕೂ ಪಾಪದ ಮತ್ತು ತಪ್ಪಿನ ಸೋಂಕು ಮಾನವ ಜಾತಿಯ ಈ ಸಮಸ್ತ ಪ್ರಪಂಚಕ್ಕೆ ತಗುಲದಂತೆಯೂ ಉದಯಿಸುತ್ತಾನೆ. ಮೊಂಡರನ್ನು ಎರಡನೆಯ ಮರಣದಲ್ಲಿ ನಾಶಗೊಳಿಸುತ್ತಾನೆ. ಓಕೆ, ಥ್ಯಾಂಕ್ ಯು. ಸರಿ, ನೋಡ್ರಿ, ಈಗ ನಾವು ನೋಡ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ, ಹೊಟ್ಟು ಆಲ್ರೆಡಿ ಸುಟ್ಟೋಗಿದೆ, ಆದ್ರೆ ಹಣಜಿ ಈಗ ಸುಡಬೇಕಾಗಿದೆ. ಹೊಟ್ಟು ಸುಟ್ಟು ಸುಮಾರು 2000 ವರ್ಷಗಳ ಕಳೆದು ಹೋಗಿದೆ, 2000 ವರ್ಷಗಳು ಮುಕ್ತಾಯವಾಗಿದೆ. ಈಗ ನಾವು ಹಣಜಿಯ ಸುಡುವಿಕೆಗೆ ಕಾಯ್ತಾ ಇದ್ದೀವಿ. ಅದರಲ್ಲೂ ಕೂಡ ಕ್ರಿಸ್ತನ ಪಿತೇಶ್ವರ ತುಂಬಾ ಎಚ್ಚರಿಕೆಯಿಂದ ಗಮನಿಸಬೇಕಾಗಿರೋದು, ನಾವು ಒಂದು ಲೈನ್ ಅಲ್ಲಿ ನಿಂತಿದ್ವಿ, ಒಂದು ಗೆರೆಯಲ್ಲಿ ನಿಂತಿದ್ವಿ. ಈ ಕಡೆ ಕಾಲಿಟ್ರೆ ನಾವು ಹಣಜಿ ಆಗ್ತೀವಿ, ಈ ಕಡೆ ಕಾಲಿಟ್ರೆ ಗೋಧಿ ಆಗ್ತೀವಿ. ನಾವು ಹಣಜಿ ಅಂತ ಇನ್ನೊಬ್ಬರನ್ನ ಕೈ ತೋರಿಸ್ಬೇಕಾಗಿಲ್ಲ ಅಲ್ವಾ? ಲಾಸ್ಟ್ ಟೈಮ್ ನೋಡಿದ ರೀತಿಯಲ್ಲಿ ಹಣಜಿಯ ಗುಣಗಳು ಕೂಡ ನಮ್ಮಲ್ಲಿ ಇರಬಹುದು. ಅದರಿಂದ ಎಚ್ಚರಿಕೆಯ ಪಾಠ ಇಲ್ಲಿದೆ ಅಷ್ಟೇ. ನನ್ನಲ್ಲಿ, ನಿಮ್ಮಲ್ಲಿ, ನಮ್ಮೆಲ್ಲರಲ್ಲಿ ಹಣಜಿಯ ಗುಣ ಇರಬಾರ್ದು ಅಂತ ದೇವರು ಎಚ್ಚರಿಕೆ ಪಾಠವನ್ನು ಕೊಡ್ತಾ ಇದ್ದಾರೆ ಅಷ್ಟೇ. ನೋಡ್ರಿ, ಹಣಜಿಯ ಸುಡುವಿಕೆ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲೊಂದು ಬ್ಯೂಟಿಫುಲ್ ಆದ ಒಂದು ವಾಕ್ಯವನ್ನು ನೋಡ್ಬೋದು. ಮತ್ತೇನ ಸುವಾರ್ತೆ 13:43 ಮತ್ತೇನ ಸುವಾರ್ತೆ 13 ಪೂರ್ತಿಯಾಗಿ ನೋಡ್ಬೇಕಾದ್ರೆ ಈ ಸಾಮ್ಯಗಳ ಕುರಿತು ಮಾತಾಡ್ತಾರೆ ಕರ್ತನಾದ ಯೇಸು ಕ್ರಿಸ್ತನು. ಆ ಸಾಮ್ಯಗಳಲ್ಲಿ ಮಾತಾಡ್ಬೇಕಾದ್ರೆ ಈ ಒಂದು ಹಣಜಿ ಮತ್ತೆ ಗೋಧಿ ಸಾಮ್ಯದಲ್ಲಿ ಮಾತಾಡ್ಬೇಕಾದ್ರೆ ಈ ಬೆಂಕಿಯಲ್ಲಿ ಏನ್ ಮಾಡ್ತಾರೆ, ಹಣಜಿನ ಹಾಕಿ ಸುಟ್ಟಾಕಿದ ಮೇಲೆ ಆಮೇಲೆ ಒಂದು ವಾಕ್ಯ ಬರುತ್ತೆ ಕ್ರಿಸ್ತನ ಪಿತೇಶ್ವರ ಸರಿ. ಈ ಸುಟ್ಟಾಕಿದ ನಂತರ ಆ ವಾಕ್ಯ ಬರುತ್ತೆ. ಅದನ್ನ ವಾಕ್ಯವನ್ನು ಓದ್ರಿ. ಮತ್ತೇನು ಸುವಾರ್ತೆ 13ನೇ ಅಧ್ಯಾಯ 41 ಓದ್ಕೊಂಡ್ ಬನ್ನಿ. ಅದು ಮನುಷ್ಯಕುಮಾರನು ತನ್ನ ದೊರೆತನವನ್ನು ವಹಿಸುವನು. ಅವರು ಆತನ ರಾಜ್ಯದೊಳಗೆ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕುಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆಲ್ಲೂ ಕಡಿಯೋಣವೂ ಇರುವವು. ಆಗ ನೀತಿವಂತರು ತಮ್ಮ ತಂದೆ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿ ಉಳ್ಳವನು ಕೇಳಲಿ ಅಂದನು. ಓಕೆ, ನೋಡಿ ಏನಂತ ಬರ್ತಿದೆ. ಮೊದಲು ನೋಡಿ, ಎಲ್ಲರನ್ನು ಅನೀತಿವಂತರನ್ನ ಕೂಡಿಸಿ ಬೆಂಕಿ ಕೆಡದಲ್ಲಿ ಹಾಕದ ಮೇಲೆ ನೀತಿವಂತರು ಏನಾಗ್ತಾರಂತೆ, ತಂದೆ ರಾಜ್ಯದಲ್ಲಿ ಪ್ರಕಾಶವಾಗ್ತಾರಂತೆ ಅಂತ ವಾಕ್ಯ ಇದೆ. ಏನಪ್ಪಾ ಇದ್ರ ಅರ್ಥ, ಏನ್ ತಿಳಿಸ್ತಾ ಇದೆ ಇಲ್ಲಿ ಅಂತ ಹೇಳಿದಾಗ, ಹೌದು ಕ್ರಿಸ್ತನ ಪಿತೇಶ್ವರ ಸಭೆ ಅಂತ ಈಗ ಸೆಲೆಕ್ಷನ್ ನಡೀತಾ ಇದೆ. ಬಟ್ ಯಾವಾಗ ಅದು ಕಂಪ್ಲೀಟ್ ಆಗಿ ಪ್ರಕಾಶಕ್ಕೆ ಬರುತ್ತೆ, ಪ್ರಕಾಶವಂದ್ರೆ ಏನಪ್ಪಾ ಅರ್ಥ ನೋಡಿ. ಈಗ ಸೂರ್ಯ ಬೆಳಕು ಬಂದಾಗ ಅದು ಎಲ್ಲಾದ್ರೂ ಮರೆಯಾಗಿರುತ್ತಾ? ಇಡೀ ಲೋಕಕ್ಕೆ ಏನಾಗುತ್ತೆ, ಗೋಚರವಾಗುತ್ತೆ ಅಲ್ವಾ? ಸೂರ್ಯನ ಬೆಳಕು, ಸೂರ್ಯ ಉದಯವಾದಾಗ ಅದು ಮೊದಲೇನದೇನೋ ನಮ್ಗೆ ಫಸ್ಟ್ ಸೂರ್ಯನಾಗ ನಮ್ಗೆ ಗುಡ್ ಮಾರ್ನಿಂಗ್ ಹೇಳೋದು. ಅದಕ್ಕೆ ನಾವು ಅದಕ್ಕೆ ರಿಪೀಟ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಲ್ಲ. ಅಂದ್ರೆ ಮಾರ್ನಿಂಗ್ ಅಂದ್ರೆ ಅರ್ಥ ಸೂರ್ಯನ ಬೆಳಕು ಬಂದಿದೆ, ಅದೇ ಗುರುತು. ಉದಯವಾಗಿದೆ, ಸೂರ್ಯ ಉದಯವಾಗಿದೆ, ಸೂರ್ಯನ ಬೆಳಕು ಕಾಣಿಸ್ಕೊಳ್ತಿದೆ. ಆ ಬೆಳಕಿನ ಗುರುತೆ ನಮ್ಗೆ ಬೆಳಕಿನ ಒಂದು ಇದನ್ನ ನೋಡಿ ಏನ್ ಮಾಡ್ತೀವಿ, ಗುರುತಿರ್ತೀವಿ, ಇದು ಬೆಳಗ್ಗೆ ಆಗಿದೆ ಅಲ್ವಾ? ಹಾಗೆ ದೇವರ ರಾಜ್ಯದಲ್ಲಿ ನೀತಿವಂತರು ಸೂರ್ಯನಂತೆ ಪ್ರಕಾಶಿಸ್ತಾರಂದ್ರೆ ಎಲ್ಲರ ಮೇಲೆ ಅವರ ಅಧಿಕಾರ, ಯಾರು ಸಭೆಯಾಗಿ ಓಟ ಓಡಿದ್ರೆ ಅವರೆಲ್ಲರೂ ಕೂಡ ಆ ಒಂದು ಜವಾಬ್ದಾರಿಯನ್ನು ತಗೊಂಡು ಇಡೀ ಲೋಕವನ್ನು ಆಳ್ವಿಕೆ ಮಾಡುವಂತ ಒಂದು ಸಮಯವೇ ಈ ಸೂರ್ಯನ ಪ್ರಕಾಶದ ಬಗ್ಗೆ ಮಾತಾಡ್ತಾರೆ. ನೀತಿವಂತರು ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವವರು. ಅವ್ರು ಏಳಿಗೆಗೆ ಬಂದಿರ್ತಾರೆ, ರಾಜ್ಯವು ಅವ್ರ ಕೈಯಲ್ಲಿ ಒಪ್ಪಿಸಲ್ಪಟ್ಟಿರುತ್ತೆ. ಬಟ್ ಇದೆಲ್ಲ ಯಾವಾಗಪ್ಪ ನಡೆಯುತ್ತೆ ಅಂದ್ರೆ,
ಇದೆಲ್ಲ ಕೂಡ ಮೊದಲು ಈ ಹಣಜಿ ವರ್ಗದವನ್ನ ಸುಟ್ಟಾಕಿದ ಮೇಲೆ ನಡೆಯುತ್ತೆ. ಅದಕ್ಕೆ ಇಲ್ಲೊಂದು ವಿಷಯವನ್ನ ಹೇಳ್ತಾ ಇದ್ರೆ ಏನಪ್ಪಾ ಅಂದ್ರೆ, ಇದೇ ನಮ್ಗೊಂದು ದೊಡ್ಡ ಸೈನು. ಏನ್ ಸೈನಪ್ಪ ಅಂದ್ರೆ, ಕೆಲವ್ರದ್ದು ಇವತ್ತು ಒಂದ್ ಮಾತು ಹೇಳ್ತಾ ಇರ್ತಾರೆ, ಸಭೆ ಮುಕ್ತಾಯವಾಗಿದೆ. ಎಷ್ಟೆಲ್ಲ ಪಿತೇಶ್ವರ ಸರಿದೆ, ಹಣಜಿ ಇರೋವರೆಗೂ ಗೋಧಿನೂ ಅಲ್ಲೇ ಇದೆ. ಗೋಧಿನ ಏನ್ ಮಾಡ್ತಾರೆ ದೇವರು ಸೇರಿಸ್ತಾ ಇದಾರೆ ಅಷ್ಟೇ. ಆದ್ರೆ ಗೋಧಿ ಅಧಿಕಾರ ವರ್ಗಕ್ಕೆ ಬರೋದು ಯಾವಾಗ ಅಂದ್ರೆ, ಗೋಧಿಯಾಗಿರುವಂತ ಆ ದೇವರ ಮಕ್ಕಳು ಒಟ್ಟಾಗಿ ಸೇರಿ ಅವರ ಓಟವನ್ನ ಮರಣದಲ್ಲಿ ಓಡಿ ಮುಗಿಸಿದಾಗ, ಅವ್ರ ನಂಬಿಕಸ್ಥರಾಗಿ ಕಾಣಿಸ್ಕೊಂಡಾಗ, ಅದಾದ ನಂತರ ಹಣಜಿನ ಸರ್ವನಾಶ ಮಾಡಿದ್ಮೇಲೆ ನೀತಿವಂತರಿಗೆ ರಾಜ್ಯ ಒಪ್ಪಿಸಲ್ಪಡುತ್ತೆ. ಅಲ್ಲಿವರೆಗೂ ಅವ್ರ ರಾಜ್ಯನ ತಗೊಳ್ಳೋದಿಲ್ಲ ಅಂತ ಈ ವಾಕ್ಯ ಹೇಳ್ತಾ ಇದೆ. ಇನ್ ಕೆಲವ್ರು ಹಂಗೆ ಹೇಳ್ತಾರೆ, ಇವತ್ತಿಲ್ಲ 1874 ಎಲ್ರು ಪುನರ್ತನ ಆಗ್ಬಿಟ್ರು, ಈಗ ಆಳ್ವಿಕೆ ಮಾಡ್ತಾ ಇದಾರೆ. ಸಂಪೂರ್ಣವಾಗಿ ರಾಜ್ಯ ಕೊಡೋದು ಈ ಎಲ್ಲಾ ಸರ್ವನಾಶ ಆದ್ಮೇಲೆ ದೇವ್ರೇನ್ ಮಾಡ್ತಾರೆ, ಅವ್ರ ಕೈಲಿ ರಾಜ್ಯವನ್ನ ಕೊಡ್ತಾರೆ ಅನ್ನೋಂಥ ವಿಷಯವನ್ನ ಇಲ್ಲಿ ಒಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ರೆ, ತುಂಬಾ ಎವಿಡೆನ್ಸ್ ಆಗಿದೆ ಇದು ವಿಷಯ. ಆದ್ರಿಂದ ನಾವೇನ್ ಮಾಡ್ಬೇಕು, ಯೋಚನೆ ಮಾಡೋಣ, ಗಮನದಲ್ಲಿ ಇಟ್ಟು ನೋಡೋಣ. ಏನಪ್ಪಾ ಅಂದ್ರೆ, ಹೌದು ಹಣಜಿ ಇದೆ ಅಂದ್ರೆ ಗೋಧಿನೂ ಕೂಡ ಇದೆ. ನಾವು ಗೋಧಿ ಆಗೋದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಕಾರಣ ಹಣಜಿ ಇನ್ನೂ ಸುಡಲ್ಪಡ್ಲಿಲ್ಲ. ಹಣಜಿ ಸುಡಲ್ಪಡಕ್ಕಿಂತ ಮುಂಚಿತವಾಗಿ ನಾವು ಗೋಧಿಯಾಗಿ ಮಾರ್ಪಡ್ಬೇಕು ಅನ್ನೋ ಒಂದು ಗುರುತು ಬೈಬಲ್ ಅಲ್ಲಿ ಇದೆ. ಅದೇ ರೀತಿ ನಾವು ಸುತ್ತಮುತ್ತಲೂ ಕೂಡ ನೋಡ್ತಾ ಇದೀವಿ. ಪ್ರಪಂಚದಲ್ಲಿ ಇದನ್ನೇ ಗಮನಿಸ್ತಾ ಇದೀವಾ? ನೋಡ್ರಿ, ಸತ್ಯ ಹೇಳೋದೇ ನಡೀತಾ ಇದೆ. ನಮ್ಮ ಕಾಲದಲ್ಲಿ ನಡೀತಾ ಇರೋದ್ ಬಗ್ಗೆ ಸತ್ಯ ಮಾತಾಡ್ತಾ ಇದೆ. ಇನ್ನೆಷ್ಟೋ 1000 ವರ್ಷ ಕಾಯ್ದು ಕೂತ್ಕೊಬೇಕಂತ ಏನೂ ಇಲ್ಲ. ಈಗ ನಡೀತಿರುವಂತ ಘಟನೆ ಸತ್ಯವೇದ ಮಾತಾಡ್ತಾ ಇದೆ, ಸ್ಪಷ್ಟವಾಗಿದೆ. ಗಟ್ಟಲ್ವಾ? ಅದನ್ನ ನೋಡ್ಬೇಕಾದ್ರೆ ಈ ನೀತಿಯ ಸೂರ್ಯ ಆದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲರ ಮೇಲೆ ಪ್ರಕಾಶವಾಗೋದಕ್ಕೆ ಮೊದಲು, ನೋಡ್ರಿ, ಎಲ್ಲರ ಮೇಲೆ ಪ್ರಕಾಶವಾಗ್ಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ಸೂರ್ಯ ಬರ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಅಲ್ವಾ? ಸೂರ್ಯ ನೋಡಕ್ಕೆ ಎಲ್ರು ಕೂಡ ಕಾಯ್ತಾ ಇದೀವಿ. ಆ ಸೂರ್ಯನ ಬೆಳಕು ಎಲ್ರಿಗೂ ತುಂಬಾ ಬೇಕು. ಈಗ ಒಂದ್ ವೇಳೆ ನೀವ್ ಯಾವ್ದೋ ತುಂಬಾ ಮನಸ್ಸು ನೊಂದಿರ್ಬೇಕಾದ್ರೆ, ತುಂಬಾ ಕಷ್ಟದಲ್ಲಿ ಇರ್ಬೇಕಾದ್ರೆ, ತುಂಬಾ ಒಂದು ಕಷ್ಟವಾದ ಸನ್ನಿವೇಶದಲ್ಲಿ ಇರ್ಬೇಕಾದ್ರೆ ಆ ಸೂರ್ಯನ ಬೆಳಕು ನಿಮ್ ಮೇಲೆ ಬೀಳೋದ್ರಿಂದ ನಿಮ್ಗೇನೋ ತುಂಬಾ ಸಂತೋಷ ಆಗ್ಬಿಡುತ್ತಾ? ಏನೇ ಬದಲಾವಣೆ ಆಗಲ್ಲ. ರೈಟ್ ಅಲ್ವಾ? ನಮ್ಮ ಕಷ್ಟಗಳು ಹಾಗೆ ಇರ್ಬೇಕಾದ್ರೆ ಸೂರ್ಯನ ಬೆಳಕು ಬಿದ್ರೆ ಏನು, ಬಿಲ್ದೇ ಇದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಈ ಒಂದು ನೀತಿಯ ಸೂರ್ಯನಾದಂತ ಕರ್ತನಾದ ಯೇಸು ಕ್ರಿಸ್ತನು ಬರಕ್ಕಿಂತ ಮುಂಚಿತವಾಗಿ ಲೋಕದ ಎಲ್ಲಾ ವಿಷಯಗಳು ಸರಿಪಡಿಸಿರ್ಬೇಕು. ಆಗ್ಲೇ ಲೋಕಕ್ಕೆ ಆಶೀರ್ವಾದ ಬರೋದು. ಈ ಒಂದು ಮಹಾ ಉಪದ್ರವದಲ್ಲಿ, ಆರ್ಮಗದ ಯುದ್ಧದಲ್ಲಿ, ಅಂದ್ರೆ ಈ ಬೆಂಕಿಯ ಒಂದು ಇದ್ರಲ್ಲಿ ಬಾಬಿಲೋನ್ ಮತ್ತೆ ಲೋಕದ ಎಲ್ಲಾ ಸಿಸ್ಟಮ್ ಸರ್ವನಾಶ ಆಗಿರ್ಬೇಕು. ಈ ಒಂದು ಬಾಬಿಲೋನ್ ಸಿಸ್ಟಮ್ ಅಂತ ನಾಶವಾಗೋದ್ ಬಗ್ಗೆ ನಾವು ಮಾತಾಡ್ಬೇಕಾರೆ ಕ್ರಿಸ್ತನ ಪಿತೇಶ್ವರ ಸರ್, 2 ಸಿಸ್ಟಮ್ ಇಲ್ಲೇ ನಾಶವಾಗ್ಬಿಡತ್ತೆ. ಒಂದು ಪೊಲಿಟಿಕಲ್, ಇನ್ನೊಂದು ರಿಲಿಜಿಯಸ್. ಧಾರ್ಮಿಕ ಮತ್ತು ರಾಜಕೀಯ 2 ಸಂಘಟನೆಗಳು ಈ ಒಂದು ಕ್ರಿಶ್ಚಿಯನ್ ಮಾಡೋದ್ರಿಂದಲೇ ನಾಶ ಆಗ್ಬಿಡುತ್ತೆ. ಯಾವಾಗ ಕ್ರಿಶ್ಚಿಯಾನಿಟಿ ನಾಶ ಆಗುತ್ತೋ ಇನ್ ಯಾವುದೇ ಧರ್ಮ ಉಳ್ಕೊಳ್ಳಲ್ಲ ಕ್ರಿಸ್ತನ ಪಿತೇಶ್ವರ ಸರ್. ಯೋಚನೆ ಮಾಡ್ರಿ, ಸ್ಟ್ರಾಂಗೆಸ್ಟ್ ಫೌಂಡೇಶನ್ ಆಗಿರುವಂತ ಈ ಕ್ರಿಶ್ಚಿಯಾನಿಟಿನೇ ನಿಂತ್ಕೊಳ್ಳಲ್ಲ ಅಂದ್ಮೇಲೆ ಇನ್ ಯಾವ ಧರ್ಮ ನಿಂತ್ಕೊಳ್ಳುತ್ತೆ ಭೂಮಿಯಲ್ಲಿ? ಎಲ್ಲ ಸುಟ್ಟು ಬೂದಿ ಆಗಿರುತ್ತೆ ಅಷ್ಟೇ. ಯಾವುದೇ ಧರ್ಮ ನಿಂತ್ಕೊಳ್ಳಲ್ಲ ಅಲ್ವಾ? ಯೋಚನೆ ಮಾಡ್ರಿ, ಅದನ್ನೇ ಬಿಡ್ಲಿಲ್ಲ ದೇವರ ಕೋಪದಾಗ್ನಿ, ಅವ್ರನ್ನೇ ಬಿಡ್ಲಿಲ್ಲ ಅಂದ್ರೆ ಇವರೆಲ್ಲ ಎಷ್ಟರ ಮಟ್ಟಿಗೆ ಇವರೆಲ್ಲ ನಾಶವಾಗಿರ್ತಾರೆ. ಕರೆಕ್ಟ್ ಅಲ್ವಾ? ಅವ್ರದಿರುವಂತ ಗೌರ್ಮೆಂಟೇ ನಾಶವಾಯ್ತು ಅಂದ್ರೆ ಬೇರೆಲ್ಲ ಗೌರ್ಮೆಂಟ್ ಏನೂ ಇರಲ್ಲ ಕ್ರಿಸ್ತನ ಪಿತೇಶ್ವರ ಸರ್. ಆ ರೀತಿ ಆಗಿದ್ದಾಗ ಈ ಲೋಕ ಶುದ್ಧವಾಗಿರುತ್ತೆ. ಶುದ್ಧವಾಗಿದ್ದಾಗ ಆ ಸೂರ್ಯನ ಕಿರಣ ಏನೇ ಆಗಿರುತ್ತೆ ಮತ್ತೆ ಒಂದು ಶುದ್ಧೀಕರಿಸಿ ಅವರಿಗೆ ಏನ್ ಮಾಡ್ತಾರೆ, ಪಾಪದಿಂದ ಆ ಒಂದು ಮನುಕುಲವನ್ನ ತಪ್ಪಿಸಿ ಒಂದು ಆರೋಗ್ಯವಾದಂತ ಬೆಳಕಾಗಿರುತ್ತೆ. ಆ ಸತ್ಯ ಅವಾಗ ಕೊಟ್ಟಾಗ, ಆ ರೀತಿ ಕೊಟ್ಟಾಗ, ಎಲ್ಲ ಸರಿಪಡಿಸಿಕೊಟ್ಟಾಗ ಕರೆಕ್ಟ್ ಆಗಿರುತ್ತೆ. ಅದೇ ಅಲ್ವಾ? ಏನಪ್ಪಾ ಅಂದ್ರೆ, ಈ ನಾವು ಅನಾರೋಗ್ಯದಲ್ಲಿದ್ದಾಗ ಬಿರಿಯಾನಿ ತಿನ್ಬೇಕಂತ ಎಲ್ರು ಆಸೆ ಪಡ್ತೀವಿ. ಏನೋ ಬಿರಿಯಾನಿ, ಚಿಕನ್, ಮಟನ್ ಬಿರಿಯಾನಿ ಅಂತ ತುಂಬಾ ಆಸೆ ಇರುತ್ತೆ. ತಿನ್ಬೇಕಂತ ಆಸೆ ಪಡ್ತಾ ಇರ್ಬೇಕಾದ್ರೆ ನನಗೆ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ನನ್ಗೆ ಬಿರಿಯಾನಿ ಸಿಗುತ್ತೆ, ತಿನ್ನಕ್ಕಾಗುತ್ತಾ? ಆಗಲ್ಲ. ಅಂದ್ರೆ ನಾವು ಏನಾದ್ರೂ ಅನುಭವಿಸ್ಬೇಕಾದ್ರೆ ನಾವು ಚೆನ್ನಾಗಿರ್ಬೇಕು. ದೇವರ ಆಶೀರ್ವಾದ ಬರ್ಬೇಕಂದ್ರೆ ಮೊದಲು ನಮ್ಮಲ್ಲಿರುವಂತ ಎಲ್ಲಾ ವಿಷಯ ತೆಗೆದಾಕಿರ್ಬೇಕು. ಹಾಗೆ ಏನ್ ಮಾಡಿರ್ತಾರೆ ದೇವರು, ಸಮಸ್ತ ವಿಷಯಗಳನ್ನ ಸರಿ ಮಾಡಿರ್ತಾರೆ. ಸರಿ ಮಾಡೋಂತ ಕೆಲಸವನ್ನು ಮಾಡ್ತಾರೆ ಅಲ್ವಾ? ಆ ಒಂದು ಸೂರ್ಯನ ಬೆಳಕಿನಿಂದ ಯಾರು ಸರಿಯಾಗಲ್ವೋ, ಆ ಒಂದು ಸತ್ಯವನ್ನ ತಗೊಂಡು ಯಾರು ತಮ್ಮನ್ನ ತಿದ್ಕೊಳ್ಳಲ್ವೋ ಅವ್ರು ಎಲ್ಲಿ ಬಿಡಲ್ಪಡ್ತಾರೆ, ಮತ್ತೆ ಕತ್ತಲೆಯಲ್ಲೇ ಬಿಡಲ್ಪಡ್ತಾರೆ. ಸೆಕೆಂಡ್ ಹತ್ತಲ್ಲಿ ನಾಶ ಮಾಡ್ತಾರೆ ಅದು ಅಷ್ಟೇ. ಇದೊಂದು ಅವಕಾಶ ನೋಡ್ರಿ, ದೇವರ ಕೃಪೆ ಎಷ್ಟು ಮಟ್ಟಿಗಿದೆ. ಇದೆಲ್ಲ ನಮ್ಗೆ ಗೊತ್ತಿರುವಂತ ವಿಷಯ. ಬಟ್ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಬೇಕಿರೋದು, ಈ ಒಂದು ಹಣಜಿನ ನಾಶ ಆದ್ಮೇಲೆನೆ ಈ ದೇವರ ಮಕ್ಕಳು ಸೂರ್ಯನಂತೆ ಪ್ರಕಾಶಿಸ್ತಾರೆ. ಅವರು ಏಳಿಗೆಗೆ ಬರ್ತಾರೆ, ಅವರು ರಾಜ್ಯವನ್ನ ತಗೊಳ್ತಾರೆ ಅನ್ನೋ ವಿಷಯವನ್ನ ಇಲ್ಲಿ ನಾವು ಗಮನದಲ್ಲಿ ನೋಡ್ಬಹುದು. ಓಕೆ, ಮುಂದುವರ್ಸೋಣ. ಹಾಗೆ ನೆಕ್ಸ್ಟ್ ಪಾಯಿಂಟ್ ನ
ಗೊತ್ತಿರ ಯಾರಾದ್ರು? ವಾಯ್ಸ್ ಕೇಳಿಸ್ತಾ ಇಲ್ಲ. ಓದ್ಲಾ ಬ್ರದರ್? ಓದಿದ್ದೀವಿ ಎಷ್ಟರು ಓದಿ. ಸಾಂಕೇತಿಕ ಯಹೂದ್ಯ ಸುಗ್ಗಿಯಲ್ಲಿ ನಿಜವಾದ ಇಸ್ರಾಯೇಲ್ಯರು ಮತ್ತು ಅನುಕರಣೆ ಮಾಡಲ್ಪಟ್ಟ ಇಸ್ರಾಯೇಲ್ಯರು ಯಹೂದ್ಯ ಅಥವಾ ಇಸ್ರಾಯೇಲ್ಯರ ಶಾರೀರಿಕ ಮನೆಯನ್ನು ರಚಿಸಲ್ಪಟ್ಟಿದ್ದಾರೆಂಬ ಸತ್ಯವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ನಿಜವಾದ ಇಸ್ರಾಯೇಲ್ಯರು ಮಾತ್ರವೇ ಆರಿಸಲ್ಪಟ್ಟು ಸುವಾರ್ಥ ಯುಗದಲ್ಲಿ ಶೇಖರಿಸಲ್ಪಟ್ಟರು ಮತ್ತು ಸುವಾರ್ಥ ಯುಗಕ್ಕೆ ಸೇರಿದ ಸತ್ಯಗಳಿಂದ ಕೂಡಿದ ಗೌರವಗಳನ್ನು ಹೊಂದಿದರು. ಆ ದೇಶದ ಉಳಿದವರೆಲ್ಲರೂ ಹೊಟ್ಟು ಆಗಿದ್ದು ದೈಹಿಕವಾಗಿ ನಾಶವಾಗದಿದ್ದರೂ ಅನೇಕ ಜೀವಗಳು ಅವರ ತೊಂದರೆಯ ನಿಮಿತ್ತ ಮರಣ ಹೊಂದಿದರು. ಆದರೆ ಅದುವರೆಗೆ ಅವರು ನಂಬಿ ಬೀಗುತ್ತಿದ್ದ ರಾಜ್ಯದ ಅವರ ಎಲ್ಲಾ ಸವಲತ್ತುಗಳನ್ನು ಕತ್ತರಿಸಿ ಹಾಕಲಾಯಿತು. ನಂತರ ಪ್ರಸ್ತುತ ಸುಡುವ ಸಮಯದಲ್ಲಿ ಹಣತೆಯನ್ನು ನಡೆಸಿಕೊಳ್ಳುವವರು ಸಮಾನಾಂತರವನ್ನು ಮತ್ತು ಪ್ರತಿರೂಪವನ್ನು ಪತ್ತೆ ಹಚ್ಚಲಾಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿ ಗಮನದಲ್ಲಿ ನೋಡ್ಬೇಕಾದ್ರೆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಮಾತಾಡುವಂತ ವಿಷಯ ಯಾಕೆ ಸಹೋದರಿ ಈ ರೀತಿ ಮಾತಾಡ್ತಿದ್ರೆ ಅಂದ್ರೆ, ನಮ್ಗೆ ಮೊದಲನೇದಾಗಿ ಯಹೂದ್ಯರ ಸುಗ್ಗಿಯಲ್ಲಿರುವಂತ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಇಲ್ಲಿ ನಮ್ಗೆ ವಿಷಯಗಳನ್ನ ಹೇಳ್ತಾರೆ. ಮೊದಲನೇದಾಗಿ ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಅನಂತರ ನಮ್ಗೆ ಸ್ವಾರ್ಥ ಯುಗದ ಸುಗ್ಗಿ ಬಗ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯತೆ. ಈ ಅನುಕರಣೆ ಅನ್ನುವಂಥ ವಿಷಯವನ್ನ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಅನುಕರಣೆ ಅಂದ್ರೆ ಪ್ಯಾರಲೇಲ್, ಅದಕ್ಕೆ ಸಮನಾದಂಥದ್ದು, ಅದೇ ರೀತಿಯಾಗಿ ನಡೆಯುವಂಥದ್ದು. ಅಲ್ಲಿರುವಂತ ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಸ್ವಾರ್ಥ ಯುಗದಲ್ಲಿ ನಡೆಯುವಂತ ಒಂದು ಸುಗ್ಗಿಯನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬಹುದು ಅನ್ನುವಂಥ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಯಹೂದ್ಯರ ಕಾಲದಲ್ಲಿ ನಡೆದಂತ ಸುಗ್ಗಿಯ ಒಂದು ವಿಷಯ ತಗೊಂಡಾಗ ಅಲ್ಲಿ ಯಾವ ರೀತಿ ಇತ್ತು, ಯಾವ ರೀತಿ ನಡೀತು? ಹೌದು, ಅಲ್ಲಿ ಹೊಟ್ಟನ್ನ ಬೆಂಕಿಯಲ್ಲಿ ಹಾಕಿ ಗೋಧಿಯನ್ನ ಸೇರಿಸಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಬೆಂಕಿ ಬಂದು ಅವನ್ನ ನಾಶ ಮಾಡ್ತಾ ಅನ್ನೋದು ಕೂಡ ಪ್ರಶ್ನೆ ಆಗ್ಬಿಡುತ್ತೆ. ಈಗ ಹೊಟ್ಟನ್ನ ಆಯ್ಕೆ ಮಾಡಿ ಅದನ್ನ ಬೆಂಕಿಯಲ್ಲಿ ಹಾಕ್ಬೇಕು, ಗೋಧಿಯನ್ನ ಸಪ್ರೇಟ್ ಮಾಡಿ ಕಣಜಕ್ಕೆ ಸೇರಿಸ್ಬೇಕು. ಏನಪ್ಪಾ ಇದು ಅಂದ್ರೆ, ಯಾರು ದೇವರ ವಾಕ್ಯವನ್ನ ಅಲ್ಲಿ ಕೇಳಿದ್ರು, ಅರ್ಥ ಮಾಡ್ಕೊಂಡ್ರು, ದೇವ್ರಿಗೋಸ್ಕರ ಸಮರ್ಪಣೆ ಮಾಡಿದ್ರು, ಅವರು ಗೋಧಿ ವರ್ಗದವರಾದ್ರು. ರಿಯಲ್ ಪಿಕ್ಚರ್ನ ಅರ್ಥ ಮಾಡ್ಕೊಬೇಕು. ಇಸ್ರೇಲ್ ನಡೆದಿರುವಂತ ಘಟನೆ ಮಾತಾಡ್ತಾ ಇದ್ದಾರೆ, ಏನ್ ನಡೆದಿರಬಹುದು ಅಂತ. ಯಾವಾಗ ಯೇಸು ಕ್ರಿಸ್ತನ ಒಂದು ಮರಣದ ನಂತರ ಇಸ್ರೇಲ್ ಜನರಿಗೆ ಸುವಾರ್ತೆಯನ್ನು ಅಪೊಸ್ತಲರು ಸಾರಿದ್ರು, ಕಾಣೆಯಾಗಿ ಹೋಗಿರುವಂತ ಕುರಿಯಾಗಿರುವಂತ ನಮ್ಮ ಇಸ್ರೇಲ್ ಜನರಿಗೆ ಅವರಿಗೆ ಹೋಗಿ ಸುವಾರ್ತೆ ಹೇಳ್ರಿ ಅಂತ ಹೇಳಿದ್ರಲ್ಲ, ಅದೇ ಪ್ರಕಾರವಾಗಿ ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮರ್ಯದಲ್ಲಿ ಮೊದಲು ಆರಂಭವಾದಂತಹ ಸುವಾರ್ತೆ. ಆ ಸುವಾರ್ತೆನ ಅವ್ರು ಸಾರಬೇಕಾದ್ರೆ ಯಾರು ದೇವರನ್ನ ಕ್ರಿಸ್ತನನ್ನ ಅಂಗೀಕಾರ ಮಾಡಿದ್ರು, ಸುವಾರ್ತೆಯನ್ನ ಕೇಳಿ ತಮ್ಮನ್ನ ಒಪ್ಪಿಸಿಕೊಟ್ರು, ಅವರು ಗೋಧಿ ವರ್ಗದವರಾದ್ರು. ಕರೆಕ್ಟ್, ಗೊತ್ತಿರುವಂತ ವಿಷಯ. ಏನಾಯ್ತು ಗೋಧಿ ವರ್ಗದವರು ಅಂತ ಕೇಳಿದಾಗ, ಈ ಗೋಧಿ ವರ್ಗದವರಾದ್ಮೇಲೆ ಅವ್ರಿಗೊಂದು ಕೆಲಸ ಇತ್ತು. ಏನಾಯ್ತು? ಗೋಧಿ ಯಾವಾಗ ಗೋಧಿ ವರ್ಗದವರಾಗ್ತಾರೋ ಗೋಧಿ ಇನ್ನೊಂದು ಗೋಧಿನ ಸೆಲೆಕ್ಟ್ ಮಾಡ್ಬೇಕು. ಸಿಂಪಲ್, ಅವ್ರಿಗೆ ಸುವಾರ್ತೆ ಸಾರ್ಬೇಕು. ಎಲ್ರು ಕೂಡ ಈ ಕೆಲಸದಲ್ಲಿ ನಿರತರಾದ್ರು, ಸುವಾರ್ತೆ ಸಾರ್ತಾ ಇದ್ರು, ಸುವಾರ್ತೆನ ಹೇಳ್ತಾ ಇದ್ರು, ಜನರಿಗೆ ದೇವ್ರ ವಾಕ್ಯನ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಗೋಧಿಗಳನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಯಾವಾಗ? ಮೊದಲನೇ ಒಂದು ಸುಗ್ಗಿಯ ಕಾಲದಲ್ಲಿ. ಕ್ರಿಸ್ತನ ಪ್ರೀತಿಯ ಸರಿದೆ, ಈ ಗೋಧಿನ ಹುಡುಕುವಂತ ಕೆಲಸ ಮಾಡಿದಾಗ ಯಾರು ದೇವರ ವಾಕ್ಯನ ಅಂಗೀಕರಿಸಲು ಅವರೆಲ್ಲ ಕೊಟ್ಟಾದಂತ ನಮ್ಗೆ ಗೊತ್ತೇ ಇದೆ. ಹಾಗನ್ಬಿಟ್ಟು ದೇವ್ರು ಅವ್ರನ್ನ ತಕ್ಷಣ ಬೆಂಕಿಯಲ್ಲಿ ನಾಶ ಮಾಡಿದ್ರಾ ಅಂತ ನೋಡಿದ್ರೆ ಖಂಡಿತ ಇಲ್ವೇ ಇಲ್ಲ. ಅವ್ರನ್ನ ಬೆಂಕಿಯಲ್ಲಿ ನಾಶ ಮಾಡಿಲ್ಲ. ನಿಜವಾದ ಬೆಂಕಿಯಲ್ಲೋ ಇಲ್ಲ ಬೇರೆ ಯಾವ್ದೇ ರೀತಿಯಲ್ಲಿ ಅವ್ರನ್ನ ನಾಶ ಮಾಡೋದಂದ್ರೆ ಇಲ್ಲ. ಏನೂ ಆಗ್ಲಿಲ್ಲ, ಅವ್ರಿಗೇನು ತೊಂದರೆ ಆಗ್ಲಿಲ್ಲ. ಆದ್ರೆ ದೇವ್ರು ಅವ್ರನ್ನ ಹೊಟ್ಟು ಮತ್ತೆ ಗೋಧಿಯಾಗಿ ಸಪ್ರೇಟ್ ಮಾಡಿದ್ರು. ಈ ಗೋಧಿ ಆಗಿದ್ದವ್ರಿಗೆ ಏನಪ್ಪಾ ಸಿಕ್ತು ಅಂದ್ರೆ, ದೇವರ ಸತ್ಯ ಕೃಪೆ, ದೇವರ ಪವಿತ್ರ ಆತ್ಮ, ಬರುವಂತ ಯುಗದ ಒಂದು ಜ್ಞಾನ, ವಾಗ್ದಾನಗಳು ಎಲ್ಲ ಕೂಡ ಅವ್ರಿಗೆ ಕೊಡಲ್ಪಡ್ತು. ಅವರು ಒಂದ್ ಕಡೆ ಬದುಕ್ತಾ ಇರ್ತಾರೆ. ಈ ಹೊಟ್ಟಿನ ವರ್ಗ ಹೇಗಿದ್ರಂದ್ರೆ, ಅವ್ರು ಕೂಡ ಹೇಗಿದ್ರು, ಅವ್ರು ಕೂಡ ಒಂದು ಒಳ್ಳೆ ರೀತಿ ಬದುಕ್ತಾ ಇದ್ರು. ಸದ್ದುಸೇಯರು, ಪರಿಸೇಯರು, ಸದ್ದುಕಾಯರು. ಯೇಸು ಕ್ರಿಸ್ತನ ನಂತರ ಯೇಸು ಅಂತ ಒಬ್ಬ ಇದ್ದ, ಅವನು ಏಮಾರ್ಸಿ ಸುತ್ತೋಗ್ಬಿಟ್ಟ, ಅವನು ಶಿಲುಬೆಲಿ ಹಾಕಾಯ್ತು. ನೀವೇನ್ ಎದುರ್ಕೊಂಡ್ಬರ್ರಿ, ಇನ್ಮೇಲೆ ಆತರ ಯಾರು ಬರಲ್ಲ, ನಾವೇ ಆಳ್ವಿಕೆ ಮಾಡ್ತೀವಿ, ನಾವೇ ಇದೀವಿ, ಪ್ರಧಾನ ಯಾಜಕರು, ಸದ್ದುಸೇಯರು, ಪರಿಸೇಯರು ಅಂದ್ಬಿಟ್ಟು ಅವರು ಒಂದ್ ಕಡೆ ಚೆನ್ನಾಗೇ ಇದ್ರು. ಅಲ್ಲಿ ಏನು ಕೂಡ ಏನಾಗ್ಲಿಲ್ಲ. ಆ ತಕ್ಷಣದಲ್ಲಿ ಹೊಟ್ಟು ಅಂತ ವರ್ಗಕ್ಕೆ ಯಾವುದೇ ಅಪಾಯ ಬರ್ಲಿಲ್ಲ.
ಬಟ್ ನಿಜವಾಗ್ಲೂ ದೇವರ ದೃಷ್ಟಿ ಏನಪ್ಪಾ ಆಯ್ತು ಅಂದ್ರೆ, ದೇವರ ಮಹಾ ಅವಕಾಶದಿಂದ ಅವರು ನಿರಾಕರಿಸಲ್ಪಟ್ರು ಅನ್ನೋ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಬೇಕು. ಅದನ್ನೇ ಹೇಳ್ತಿದ್ವಿ ಅಲ್ವಾ? ಅವ್ರ ಬಗ್ಗೆ ಹೆಮ್ಮೆಯಾಗಿ ಮಾತಾಡ್ತಾ ಇದ್ರು. ಅವ್ರ ಬಗ್ಗೆ ಏನ್ ಮಾಡ್ತಿದ್ರು? ಹೆಮ್ಮೆಯಾಗಿ ಮಾತಾಡ್ತಾ ಇದ್ರು. ಅವರಿಗೆ ಏನಿರ್ಲಿಲ್ಲ, ಯಾವುದೇ ದೇವರ ಕೃಪೆ ಅಂತೂ ಇರ್ಲಿಲ್ಲ. ದೇವರ ದೊಡ್ಡ ಅವಕಾಶವನ್ನ ಕಳ್ಕೊಂಡ್ರು. ಏನಪ್ಪಾ ಅವಕಾಶ? ಕ್ರಿಸ್ತನಿಗೆ ಮೊದಲಿಂಗಿತ್ತಿ ಆಗಿರುವಂತ ಅವಕಾಶ, ಕ್ರಿಸ್ತನಿಗೆ ಸಭೆ ಆಗಿರುವಂತ ಅವಕಾಶ, 1000 ವರ್ಷ ಆಳ್ವಿಕೆಯಲ್ಲಿ ಲೋಕವನ್ನ ಆಳ್ವಿಕೆ ಮಾಡೋದಕ್ಕೆ ಆ ಸಿದ್ಧತೆ ನಡೆಸ್ಕೊಳ್ಳುವಂತ ಅವಕಾಶ, ಇದೆಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ರು. ಅದು ಅವ್ರಿಗೆ ಗೊತ್ತಿಲ್ಲ. ಅವರ ದೃಷ್ಟಿಗೆ ಅವ್ರು ಕರೆಕ್ಟ್ ಆಗಿ ಕಾಣಿಸ್ಕೊಳ್ತಿದ್ರು ಅಲ್ವಾ? ಆದ್ರೆ ಹಾಗನ್ಬಿಟ್ಟು ಹುಟ್ಟನ್ನ ಹಾಗೆ ದೇವ್ರು ಬಿಟ್ರು ಅಂತ ಅಂದಿಲ್ಲದ್ರೆ ಖಂಡಿತ ಇಲ್ಲ. ಒಂದು ಸಮಯ ಕೂಡ ಬಂತು. ಯಾವ ಸಮಯ ಬಂತು? AD 70. ನೋಡಿ, ನಾವು ದಾನಿಯೇಲ್ ಪ್ರವಾದನೆ ಗ್ರಂಥದಲ್ಲಿ ಮಾತಾಡ್ಬೇಕಾದ್ರೆ 70 ವಾರಗಳು 490 ವರ್ಷಗಳು AD 36 ಅಲ್ಲಿ ಅಂತ್ಯವಾಯ್ತು. AD 30 ಕ್ರಿಸ್ತ ಶಕ 36ರಲ್ಲಿ ಅಂತ್ಯವಾಯ್ತು. ಅಂತ್ಯವಾದ ಮೇಲೆ ಕೂಡ ಇಸ್ರೇಲ್ ಜನರಿಗೆ ಕೃಪೆ ಇಲ್ಲದೆ ಹೋಗ್ಲಿಲ್ಲ. ಅನೇಕ ಜನರಿಗೆ ಸತ್ಯ ಹೋಯ್ತು. ಅನೇಕ ಜನರು ಅಂಗೀಕರಿಸಿದವರು ಒಟ್ಟಿನ ವರ್ಗವಾಗಿದ್ರು ದೇವರ ದೃಷ್ಟಿಯಲ್ಲಿ ಅಲ್ವಾ? ಅಲ್ಲಿಂದ AD 70 ವರೆಗೂ ಏನೋ ಸಮಸ್ಯೆ ಇರಲಿಲ್ಲ ಅವ್ರಿಗೆ. ಆದ್ರೆ ಸ್ವಲ್ಪ ಸೌರ್ಯರೇ, AD 70 ಆ ಸಮಯದಲ್ಲಿ ಕ್ರೈಸ್ತರಿಗೆ ತುಂಬಾ ಕಷ್ಟ ಆಯ್ತು. ಅದು ನಮ್ಗೆ ಗೊತ್ತಿರುವಂತ ವಿಷಯ. ಗೋಧಿ ವರ್ಗದವರಿಗೆ ತುಂಬಾ ಕಷ್ಟ ಆಯ್ತು. ಆದ್ರೆ ಹೊಟ್ಟಿಗೆ ಬರುವಂತ ಅಪಾಯದಲ್ಲಿ ಗೋಧಿ ವರ್ಗ ಸಿಗಲಾಕೊಂಡಿರ್ಲಿಲ್ಲ. ಹೊಟ್ಟನ್ನ ಸುಡ್ಬೇಕಾದಂತ ಬೆಂಕಿಯಲ್ಲಿ ಗೋಧಿ ಯಾವಾಗ್ಲೂ ಬಲಿಯಾಗಿರ್ಲಿಲ್ಲ. ಆ ಬೆಂಕಿನೇ ಬೇರೆ, ಇವರಿಗೆ ಬಂದಂತ ಕಷ್ಟಗಳೇ ಬೇರೆ. ಎರಡು ಕೂಡ ವಿಭಿನ್ನವಾದದ್ದು. ಅರ್ಥ ಮಾಡ್ಕೊಳ್ಳಿ. ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಒಂದು ವಾಕ್ಯವನ್ನು ಓದಿ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 1. ಇದನ್ನು ಕೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವನಾಗಿದ್ದನು. ಕಂಟಿನ್ಯೂ ಮಾಡಿ. 8ನೇ ಅಧ್ಯಾಯ 1ನೇ ವಚನ ಬ್ರದರ್. ಕಂಟಿನ್ಯೂ ಮಾಡಿ. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ನೋಡ್ರಿ, ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಸಾಕು. ಅಪೊಸ್ತಲರ ಹೊರತಾಗಿ ಎಲ್ಲರೂ ಯೂದಯ ಸಮರಿಯ ಸೀಮೆಗಳಲ್ಲಿ ಚದರಿ ಹೋದ್ರು. ಅಂದ್ರೆ ಯೆರೂಸಲೇಮ್ ಒಳಗಡೆ ಯಾವುದೇ ಕ್ರೈಸ್ತರು ಇರ್ಲಿಲ್ಲ. ಅಪೊಸ್ತಲರು ಮಾತ್ರ ಇದಾರೆ. ಏನಕ್ಕೆ? ದೇವ್ರ ಪ್ಲಾನ್ ಇದೆ ಅಪೊಸ್ತಲರ ಬಗ್ಗೆ. ಏನಪ್ಪಾ ಅಂದ್ರೆ, ನೀವು ಸಾಕ್ಷಿಯಲ್ಲಿ ಇಲ್ಲೇ ರಕ್ತ ಸಾಕ್ಷಿಯಾಗಿ ನೀವು ಸಾಯ್ಬೇಕಪ್ಪ, ಇಲ್ಲೇ ಇರ್ರಿ, ನೀವು ಸತ್ತೋಗ್ಬಿಡ್ತೀರಿ. ಹೆಂಗಿದ್ರು ನಿಮ್ಗೆ ಸಾಯ್ಸಾಕ್ ಬಿಡ್ತಾರೆ. ನೀವು ಓಟವನ್ನ ಇಲ್ಲೇ ಮುಗಿಸ್ಬೇಕು, ನಿಮ್ ಕೆಲಸ ಇಲ್ಲೇ ಇದೆ, ನೀವು ಓಟ ಓಡ್ ಮುಗಿಸ್ರಿ. ಅಪೊಸ್ತಲ ಪಾಳು ಹೊರಡೆ ಸಾಯ್ತಾರೆ, ನೀವೆಲ್ಲ ಇಲ್ಲೇ ಸಾಯ್ತೀರಾ ಅಂದ್ಬಿಟ್ಟು ದೇವರ ಒಂದು ಯೋಚನೆ ಐತಿ ಅಪೊಸ್ತಲರ ಮಟ್ಟಿಗೆ. ಅವ್ರು ಕೂಡ ಅಲ್ಲೇ ಇದ್ರು, ಅಲ್ಲ ಅವ್ರನ್ನ ಸಾಯಿಸಿದ್ರು. ಅವ್ರು ಸಾಯಿಸಿ AD 70 ಬರೋಷ್ಟರಲ್ಲಿ ಯೆರೂಸಲೇಮಿನಲ್ಲಿ ಯಾವುದೇ ನಿಜವಾದ ಕ್ರೈಸ್ತರು ಇರ್ಲಿಲ್ಲ. ಕ್ರಿಸ್ತನ ಪ್ರಿಯ ಸಹೋದರರೇ, AD 70 ಬರುವಂತ ಅಪಾಯವನ್ನ ತಗೊಂಡಾಗ ಆ ಅಪಾಯದಲ್ಲಿ ದೇವರ ಮಕ್ಕಳು ಹೊರಡೆ ಸಿಗ್ಲಾಕೊಂಡಿರ್ಲಿಲ್ಲ. ಯಾಕಂದ್ರೆ ಎಲ್ರು ಕೂಡ ಚದರಿ ಹೋಗ್ಬಿಟ್ರು. ಸುವಾರ್ತೆನ ಸಾರ್ಬೇಕಾಯ್ತು. ಅವ್ರು ಬೇರೆ ಬೇರೆ ಕಡೆ ಚದರಿ ಹೋಗ್ಬಿಟ್ಟು ದೇವ್ರ ಮಕ್ಕಳು, ನಿಜವಾಗ್ಲೂ ದೇವ್ರು ತಮ್ಮನ್ನ ಅರ್ಪಣೆ ಮಾಡಿದಂತ ದೇವ್ರ ಮಕ್ಕಳು ಯೆರೂಸಲೇಮಲ್ಲಿ ಇರ್ಲಿಲ್ಲ. ಏನಕ್ಕಪ್ಪ ಈ ವಿಷಯ ಮಾತಾಡ್ತಿದೆ ಅಂದ್ರೆ, ಯಾವಾಗ ದೇವ್ರು ಹೊಟ್ಟನಲ್ಲಿ ನಾಶ ಮಾಡಿದ್ರೋ, ಆ ಹೊಟ್ಟನ್ನ ನಾಶ ಮಾಡೋಂಥ ಟೈಮಲ್ಲಿ ಅಲ್ಲಿ ಗೋಧಿ ಇರ್ಲಿಲ್ಲ ಅಲ್ವಾ? ಹೊಟ್ಟಿಗೆ ಆ ಅವಕಾಶ ಕಳ್ಕೊಂಡ್ರು ಮೊದಲು. ಹಾಗಂತ ತಕ್ಷಣ ಅವ್ರಿಗೆ ಬೆಂಕಿ ಬರ್ಲಿಲ್ಲ. ಆದ್ರೆ ಬರೀ ಹೊಟ್ಟು ಮಾತ್ರ ಇದ್ದಾಗ ಮಾತ್ರ ಬೆಂಕಿ ಬಂತು. ಗೋಧಿ ಏನೂ ಇಲ್ದೇ ಇದ್ದಾಗ ಬೆಂಕಿನ ದೇವರಲ್ಲಿ ಹಚ್ಚಿಸಿದ್ರು. ಅದೇ ರೀತಿ ಈ 2ನೇ ಸುಗ್ಗಿ ಕಾರ್ಯ ಕೂಡ ಅದೇ ರೀತಿಯಾದಂತ ಒಂದು ವಿಷಯವನ್ನ ಇಲ್ಲಿ ತೋರಿಸ್ಕೊಡ್ತಾ ಇದೆ ಅಲ್ವಾ? 2ನೇ ಸುಗ್ಗಿ ಕಾರ್ಯ ಅಂದ್ರೆ ನಿಜವಾದ ಕ್ರಿಸ್ತರಿಗೂ ಮತ್ತೆ ಸುಳ್ಳು ಕ್ರೈಸ್ತರಿಗಿರುವಂತ ಡಿಫ್ರೆನ್ಸಿಯೇಷನ್ ದೇವ್ರಿಗೆ ಮಾಡ್ತಾರೆ. ಈ ಪ್ರಪಂಚವನ್ನ ಈ ಹಣಜಿ ವರ್ಗದವರ ಸುಡಕ್ಕಿಂತ ಮೊದಲು ಗೋಧಿ ವರ್ಗದವನ್ನ ಸಪರೇಟ್ ಮಾಡ್ಬಿಡ್ಬೇಕು. ಹಣಜಿ ವರ್ಗದವರ ಮಧ್ಯದಲ್ಲಿ ಗೋಧಿ ವರ್ಗದವರನ್ನ ಸುಡಬಾರ್ದು. ಬರುವಂತ ಅಪಾಯದಲ್ಲಿ, ಸಂಕಟಗಳಲ್ಲಿ ಈ ಗೋಧಿ ವರ್ಗದವರಿಗೆ ಯಾವುದೇ ಸ್ವಲ್ಪ ಹಾನಿನೂ ಆಗ್ಬಾರ್ದು, ಬೆಂಕಿ ತಗಲ್ಬಾರ್ದು. ಅವ್ರಿಗೆ ಕೊಡುವಂತ ಬೆಂಕಿನೇ ಬೇರೆ, ನಮ್ಗೆ ಕೊಡುವಂತ ಬೆಂಕಿನೇ ಬೇರೆ. ಹಾಗಂತ ನಮಗೆ ಬೆಂಕಿ ಇಲ್ಲ ಅಂತಲ್ಲ. ನಮಗೆ ಬೆಂಕಿ ಅಂದಾಗ ನಮಗಿರುವಂತ ಉಪದ್ರವಗಳು ಬೇರೆ, ಬಾಧೆಗಳು ಬೇರೆ, ಅವ್ರಿಗಿರುವಂತ ಬಾಧೆಗಳು ಬೇರೆ. ನಮಗಿರುವಂತ ಬಾಧೆಗಳು ಏನಪ್ಪಾ ಅಂದ್ರೆ, ನಾವು ಇನ್ನು ಕೂಡ ಸಿದ್ಧಿಗೆ ಬರಬೇಕು, ಕ್ರಿಸ್ತನ ಸಾರಥ್ಯದಲ್ಲಿ ಬೆಳಿಬೇಕು ಅನ್ನೋ ರೀತಿಯಲ್ಲಿ ನಮ್ಮನ್ನ ಸರಿಪಡಿಸಕ್ಕೆ ಕೊಡುವಂತ ಬಾಧೆಗಳು. ಇನ್ನು ಬಂಗಾರವಾಗಿ ಮಾರ್ಪಡ್ಬೇಕಂತ, ಬಂಗಾರದ ಗುಣಗಳು ಹೊರಡೆ ಕಾಣಿಸ್ಕೊಳ್ಬಿಡ್ಬೇಕಂತ. ಬಟ್ ಹಣಜಿ ವರ್ಗದವ್ರಿಗಿರುವಂತ ಒಂದು ಸಂಕಟ ಏನಪ್ಪಾ ಅಂದ್ರೆ, ಸರ್ವನಾಶ ಆಗ್ಬೇಕು ಅವರಷ್ಟೇ. ನೀವು ಕಟ್ಟಿಗೆನಾ ಬೂದಿ ಆಗ್ಬಿಟ್ರಿ ಅಲ್ವಾ? ನೀವು ಹುಲ್ಲ ಬೂದಿ ಆಗ್ಬಿಟ್ರಿ. ನಿಮ್ಮಲ್ಲಿ ಬಂಗಾರದ ಗುಣನೇ ಇಲ್ಲ. ಆ ರೀತಿಯಾದಂತ ಒಂದು ಕೋಪಾಗ್ನಿ ಅಂದ್ರೆ ರೋಷಾಗ್ನಿ.
ಆದ್ರಿಂದ ಕ್ರಿಸ್ತನ ಪ್ರೀತಿಯ ಸರಸರೇ, ಇವತ್ತು ಕೂಡ ಗೋಧಿ ವರ್ಗದವನ್ನ ಸಪರೇಟ್ ಮಾಡ್ತಾ ಇದ್ರೆ, ಹಣಜಿ ವರ್ಗದವ್ರು ಸಪರೇಟ್ ಇದ್ರೆ ಅವ್ರಿಗೇನಾದ್ರೂ ಕಷ್ಟಗಳು ಸಂಭವಿಸ್ತಾ ಇದೆಯಾ ಇವತ್ತು? ಇಲ್ವೇ ಇಲ್ಲ. ಸುಖಭೋಗವಾಗಿದ್ದಾರೆ. ಬಾಬಿಲೋನ್ ಹೇಗಿದೆ ಇವತ್ತು? ಬಾಬಿಲೋನ್ ನೋಡಿದಾಗ ನಮ್ಗೆ ಏನಾದ್ರು ಕಾಣಿಸ್ತಾ ಇದೆಯಾ? ಹಣಜಿ ವರ್ಗದವರು ಸುಡಕ್ಕೆ ಇಡಲ್ಪಟ್ಟಿದ್ದಾರೆ ಅಂತರ ಕಾಣಿಸ್ತಾ ಇದೆಯಾ? ಏನು ಕಾಣಿಸ್ತಾ ಇಲ್ಲ. ಸುಖಭೋಗವಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ, ಲಕ್ಸರಿ ಲೈಫ್ ಲೀಡ್ ಮಾಡ್ತಾ ಇದಾರೆ, ಪ್ರತಿಯೊಬ್ಬರಿಗೂ ಆಶೀರ್ವಾದಗಳಿದೆ. ಕೆಲವರು ಕ್ರೈಸ್ತರು ಹೇಗಿದ್ದಾರೆ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸರ್, ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ ಈ ವಿಷಯವನ್ನ. ನಾವು ಈ ಒಂದು ಬೇಸಿಕ್ ಕ್ಲಾಸ್ ತಗೊಳ್ಳೋದಕ್ಕೆ ಪಾಂಪ್ಲೆಟ್ಸ್ ನ ಬಿತ್ತನೆ ಮಾಡಕ್ ಹೋಗಿದ್ವಿ, ಅಂದ್ರೆ ಹಂಚಕ್ ಹೋಗಿದ್ವಿ ಎಲ್ಲ ಕಡೆ. ಆ ಹಂಚಕ್ ಹೋದಾಗ ಅಲ್ಲಿ ಒಂದು ಸಭೆ ಇತ್ತು. ಒಂದ್ ಸಭೆ ನೋಡ್ಬೇಕಾದ್ರೆ ತುಂಬಾ ದೊಡ್ಡ ಲಕ್ಸರಿ ಆಗಿದೆ ಸಭೆ ಮಾತ್ರ. ಪಕ್ಕದಲ್ಲಿ ಒಂದು ಚಿಕ್ಕ ಸಭೆ, ಅಂದ್ರೆ ಒಂದು ಹೆಂಚಿನ ಮನೆಯಲ್ಲಿ ಮಾಡಿದಂತ ಒಂದು ಸಭೆ ಇದೆ. ಈ ಸಭೆಯಲ್ಲಿ ಬರೋರ್ಗೆ ನಾವು ಎರಡ್ ಕಡೆ ನಿಂತ್ಕೊಂಡಿದ್ವಿ ಪಾಂಪ್ಲೆಟ್ಸ್ ಕೊಡಕ್ಕೆ. ನಮ್ಗೆ ಈ ಚಿಕ್ಕ ಸಭೆಯಲ್ಲಿ ಪಾಂಪ್ಲೆಟ್ಸ್ ಕೊಡಕ್ ಆಯ್ತು, ಈ ಒಂದು ದೊಡ್ಡ ಸಭೆಯಲ್ಲಿ ಪಾಂಪ್ಲೆಟ್ಸ್ ಕೊಡಕ್ ಆಗ್ಲಿಲ್ಲ. ಏನ್ ಕಾರಣ ಇದಿರ್ಬೋದು ಗೊತ್ತಾ ನಿಮ್ಗೆ? ಈ ದೊಡ್ಡ ಸಭೆನ ಮುಗಿಸ್ಕೊಂಡ್ ಬಂದಿರೋರು ಎಲ್ರು ಕಾರಲ್ಲೇ ಬಂದ್ರು. ಕಾರಲ್ಲಿ ಬರ್ಬೇಕಾದ್ರೆ ಗ್ಲಾಸ್ ನ ಕ್ಲೋಸ್ ಮಾಡ್ಕೊಂಡು ನಮ್ಗೆ ಪಾಂಪ್ಲೆಟ್ಸ್ ನ ತಗೊಳಕ್ಕೂ ಅವರು ಇಷ್ಟಪಟ್ಟಿರ್ಲಿಲ್ಲ. ಅದೇ ಚಿಕ್ಕ ಸಭೆಗೆ ಬರೋ ತಿಳಿಸ್ತಾ ಇಲ್ವಾ? ನೋಡಿ ನೆಟ್ವರ್ಕ್ ಪ್ಲೇಸ್ ಅಲ್ಲಿ ಇರ್ರಿ, ಕ್ಲಿಯರ್ ಇದೆ. ಓಕೆ, ಈ ಚಿಕ್ಕ ಸಭೆಯಲ್ಲಿ ಬರೋಲ್ಲ ಏನ್ ಬಂದ್ರು ಗೊತ್ತಾ? ಪಾಪ ನಡ್ಕೊಂಡು, ಅವ್ರಿಗೆ ಗಾಡಿಗಳಿದೆಯೋ ಇಲ್ವೋ ಗೊತ್ತಿಲ್ಲ, ಸೈಕಲ್ ಅಲ್ಲಿ ಬಂದ್ರು. ನಾವು ಕೊಟ್ಟಾಗ ತಗೊಂಡ್ರು. ಕ್ರಿಸ್ತನ ಪ್ರೀತಿಯ ಸರ್ ವೇಟ್ ಮಾಡ್ಕೊಳ್ರಿ. ಕ್ರಿಸ್ತನ ಪ್ರೀತಿಯ ಸರ್ ಓಕೆನಾ? ಈ ಚಿಕ್ಕ ಸಭೆಯಲ್ಲಿ ಬರ್ತಾರೆ ನೋಡ್ರಿ, ಪಾಪ ಬಡ ಸಭೆ ಅದು. ನಾವು ನಮ್ಮ ಲೆಕ್ಕದಲ್ಲಿ ಬಡವರು ಇರುವಂತ ಸಭೆ ಅನ್ಸುತ್ತೆ ಮೋಸ್ಟ್ಲಿ. ಯಾರು ಕೂಡ ಗಾಡಿಗಳು ಕೂಡ ಇಟ್ಕೊಂಡಿಲ್ಲ, ಸೈಕಲ್ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹಾಗೆ ಬಂದ್ರು ನೋಡ್ರಿ. ಪಾಪ ನಾವು ಕೊಟ್ಟಾಗ ಪಾಂಪ್ಲೆಟ್ಸ್ ಎಲ್ಲ ತಗೊಂಡು ಓದ್ಬಿಟ್ಟು ಆಯ್ತು ಎಲ್ಲಿ ನಡೀತಂದು ಬರಕ್ಕೆ ಪ್ರಯತ್ನಗಳು ಪಟ್ರು. ತುಂಬಾ ಜನ ಅದ್ರಲ್ಲಿ ಬಂದಿರ್ಬೋದು. ಆಲ್ಮೋಸ್ಟ್ ಎಲ್ಲಿ ನಾವು ಬೇರೆ ಅವ್ರು ನಡೆಸ್ತಾ ಇದ್ರು, ಎಷ್ಟು ಜನ ಅಲ್ಲಿಂದ ಬಂದ್ರು ಅಂತ ಗೊತ್ತಿಲ್ಲ ನಮ್ಗೆ. ಹಾಗೆ ಈ ದೊಡ್ಡ ಸಭೆ ಅಂದ್ರೆ ನೋಡಕ್ಕೆ ತುಂಬಾ ದೊಡ್ಡದಷ್ಟೇ. ಬಿಲ್ಡಿಂಗ್ ಸ್ಟ್ರಕ್ಚರ್, ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ, ಐಶ್ವರ್ಯವಂತರು ಇರುವಂತ ಸಭೆ. ಯಾರು ಕೂಡ ಟೂ ವೀಲರ್ ಅಲ್ಲೂ ಬರಲಿಲ್ಲ, ಎಲ್ಲ ಕಾರಲ್ಲೇ ಹೋದ್ರು. ಆದ್ರೆ ಅವ್ರಿಗೆ ಪಾಂಪ್ಲೆಟ್ಸ್ ತಗೊಳಕ್ ಆಗ್ಲಿಲ್ಲ. ಏನ್ ಹೇಳ್ತಾ ಇದೀನಿ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸರಸರೇ, ನೋಡ್ರಿ ಅವರ ಸ್ಥಿತಿಗತಿಗಳು ಎಷ್ಟರ ಮಟ್ಟಿಗಿದೆ. ಆ ಹಣಜಿ ವರ್ಗ ಯಾವ ರೀತಿ ಬೆಳೆದಿದೆ ಅಂದ್ರೆ, ಅವರ ಪ್ರೀತಿಯಲ್ಲಿ ದೇವ್ರು ನಮ್ಮನ್ನ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಒಬ್ಬರು ಬಡವರಾಗಿದ್ರೆ ದೇವ್ರು ಅವ್ರನ್ನ ಶಾಪಗ್ರಸ್ತರಾಗಿ ಮಾಡಿದ್ದಾರೆ. ನಮಗೆ ಕೊಟ್ಟಂತ ಆಶೀರ್ವಾದ ಸಿಗ್ಲಿಲ್ಲ ಅನ್ನೋ ಭಾವನೆಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ದೇವರು ಹಣಜಿಗೆ ಒಂದು ದಿನ ತಕ್ಕ ಪಾಠವನ್ನ ಕಲಿಸ್ತಾರೆ. ಯಾರು ಹಣಜಿ ಅಂತ ತೋರ್ಸ್ಕೊಡ್ತಾರೆ. ಹಾಗಂತ ಶ್ರೀಮಂತಿಕೆಯಿಂದ ಇರೋರು ನೋಡ್ಬಿಟ್ಟು ನಾವು ಹೊಟ್ಟೆ ಕಿಚ್ಕೊಡ್ಬೇಕು, ನಾವು ಬಡತನದಿದೀವಿ ಅವ್ರ ಶ್ರೀಮಂತಿಗೆ, ಆ ರೀತಿ ಅರ್ಥ ಅಲ್ಲ. ಬಟ್ ದೇವರ ವಾಕ್ಯಕ್ಕೆ ಅವ್ರು ಕೊಡುವಂತ ಗಮನವಿಟ್ಟು ನೋಡ್ರಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪ್ರಾಮುಖ್ಯತೆನ ನೋಡ್ರಿ. ನಾವೊಂದು ಪಾಂಪ್ಲೆಟ್ಸ್ ಕೊಡ್ಬೇಕಾದ್ರೆ ದೇವ್ರ ವಾಕ್ಯ ಅಂಬಿಟ್ಟು ಏನೋ ತಗೊಳಕ್ ಇಷ್ಟಪಡ್ಲಿಲ್ಲ ಅವರು. ಅವರ ಮನೋಭಾವನೆನೇ ನೋಡ್ರಿ. ಇದೆಲ್ಲ ಏನಪ್ಪಾ ಅಂದ್ರೆ, ಹಾಗನ್ಬಿಟ್ಟು ಇವತ್ತು ಹಣಜಿ ವರ್ಗ ತುಂಬಾ ಬೆಂಕಿಯಲ್ಲಿ ಇದೆ ಅಂತಲ್ಲ, ತುಂಬಾ ಚೆನ್ನಾಗಿದ್ದಾರೆ ಅಂತ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ಅಷ್ಟೇ. ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದಾರೆ, ಎಲ್ಲಾ ಬ್ಲೆಸ್ಸಿಂಗ್ ಅವ್ರಿಗಿದೆ. ಅದು ಯಾವ ಬ್ಲೆಸ್ಸಿಂಗ್ ಮಾತ್ರ ಇಲ್ಲ ಅವ್ರಿಗೆ. ಹೌದು, ಲೋಕದಲ್ಲೇ ತುಂಬಾ ಚೆನ್ನಾಗಿ ಬದುಕ್ತಾ ಇದಾರೆ ಅಷ್ಟೇ. ಆದ್ರೆ ಸಭೆಯಾಗುವಂತ ದೊಡ್ಡ ಅವಕಾಶ ಅವ್ರಿಗೆ ಇಲ್ವೇ ಇಲ್ಲ. ಗೋಧಿ ವರ್ಗ ಅಂತ ಅವ್ರು ಯಾವತ್ತೂ ಆಗದೇ ಇಲ್ಲ. ಈ ಭೂಮಿಯಲ್ಲಿ ಒಳ್ಳೆ ರೀತಿ ಬದುಕಿ ಬಾಳಿ ಸಾಯ್ಬಹುದು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಎಷ್ಟೆಲ್ಲಾ ಕಷ್ಟಗಳನ್ನ ಅನುಭವಿಸ್ತಾ ಇದೀವಿ ಇವತ್ತು ನಾವು ದೇವ್ರ ಮಕ್ಕಳು. ನಮ್ಗೆ ಬರುವಂತ ಕಷ್ಟಗಳನ್ನ ಯಾರಿಗೆ ಹೇಳ್ಕೊಳ್ಳೋಣ? ತಂದೆಯಾದ ದೇವ್ರನ್ನ ಬಿಟ್ರೆ ನಮ್ಗೆ ಅಷ್ಟು ಕಷ್ಟಗಳಿದೆ ನಮ್ಮ ಲೋಕದಲ್ಲಿ. ನೋಡ್ರಿ, ಎಷ್ಟೆಲ್ಲ ನಾವೆಲ್ಲ ಸತ್ಯವನ್ನ ಕಲ್ತಿದ್ರು, ಒಬ್ರನ್ನೊಬ್ರು ನೋಡಕ್ ಆಗ್ತಿಲ್ಲ ನಮ್ಗೆ, ವಿಭಿನ್ನ ದೂರದಲ್ಲಿದ್ದೀವಿ. ನಾನು ಯಾಕಪ್ಪ ಇಷ್ಟು ದೂರ ಅಲ್ಲಿ ನಡೆಸುವಂತ ಝೂಮ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕು ಬೆಂಗಳೂರಲ್ಲಿ? ನನ್ನ ಪಕ್ಕದಲ್ಲಿ ಒಂದು ಚರ್ಚ್ ಇದೆ, ಹೋಗ್ತೀನಂತ ನೀವು ಮನಸ್ಸು ಮಾಡಿದ್ರೆ ಹೋಗಕ್ ಆಗ್ತಾ ಇರ್ಲಿಲ್ವಾ ನಿಮ್ ಕೈಯಿಂದ? ನೀವು ಇವತ್ತು ಡಿಸೈಡ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಹೋಗಲ್ವಾ? ನೀವು ನಾಳೆ ಹೋಗಲ್ವಾ ಅಲ್ವಾ? ಎಷ್ಟು ಜನ ನೀವು ಏನ್ ಮಾಡ್ಬೋದು, ನಿಮ್ಮ ಪಕ್ಕದಲ್ಲಿ ಅಂತ ಆರಾಧನೆಗೆ ಹೋದಾಗೆ ಹೊಸ ವಿಶ್ವಾಸಗಳು ಬಂದಿರಂತ ನಿಮ್ಗೆ ಎಷ್ಟು ಪ್ರೋತ್ಸಾಹ ಮಾಡಲ್ಲ ಅವರು, ನಿಮ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡಲ್ಲ ಅವರು. ಯಾಕೆ ಹೋಗ್ತಾ ಇಲ್ಲ? ಅಲ್ಲೆಷ್ಟೇ ಪ್ರಾಮುಖ್ಯತೆ ಇರ್ಲಿ, ನನಗೆ ಎಷ್ಟೇ ಮುಖ್ಯತ್ವ ಇರ್ಲಿ ಅಲ್ವಾ, ನನಗೆ ಏನ್ ಬೇಕಾದ್ರೆ ಕೊಡ್ಲಿ, ಆದ್ರೆ ಏನಿಲ್ಲ ಅಲ್ಲಿ ಸತ್ಯ ಇಲ್ಲ ತಂದೆ. ಸತ್ಯ ಈ ಕಡೆ ಇಡ್ತೀನಂತ ಎಷ್ಟು ಕಷ್ಟದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಇವತ್ತು. ನೋಡ್ರಿ, ದೇವ್ರು ಇದನ್ನ ನೋಡ್ತಾ ಇದ್ದಾರೆ. ಒಂದು ಐಕ್ಯತೆ ನನಗೆ ಆಗ್ತಾ ಇಲ್ಲ. ಪಕ್ಕದಲ್ಲಿರೋ ಸಭೆಯಲ್ಲಿ ಎಲ್ಲರೂ ಕೂಡ್ತಾ ಇದಾರೆ, ನಾನು ಕೂಡಕ್ ಆಗ್ತಿಲ್ಲ ತಂದೆ. ಒಂದು ಆನ್ಲೈನ್ ಎಲ್ಲ ಕೇಳ್ತಾ ಇದ್ದೀನಿ. ಕಾರಣ ಕಷ್ಟಗಳು ನಷ್ಟಗಳಿದ್ರೆ ಸತ್ಯ ಅಂತ ಬೆಲೆ ಕೊಡುವಂತ ದೇವ್ರ ಮಕ್ಕಳು ನಾವು ಕೊಡುವಂತ ಬೆಲೆ ಅಲ್ಲಿ ಇಲ್ಲ. ಆದ್ರಿಂದ ನಮಗೆ ಸಿಕ್ಕಿರುವಂತ ಅವಕಾಶ ಅವರಿಗೆ ಇಲ್ಲ. ನಾವು ಹಣಜಿ ವರ್ಗದವರಾಗಿರದಂತೆ ದೇವ್ರು ನಮ್ಮನ್ನ ಗೋಧಿ ವರ್ಗದವರ ಆಯ್ಕೆ ಮಾಡಿದ್ದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ ಅಲ್ವಾ? ಮನಸ್ಸಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ದೇವ್ರಿಗೆಪ್ಪ, ನಾನು ಕೂಡ ಇದೇ ಲೋಕದಲ್ಲಿ ಒಳಸಾಗಿದ್ದು ಹಣಜಿಯಾಗಿ ಸಾಯ್ತಾ ಇದ್ದೆ.
ಅಂದ್ರೆ ಹೆಂಗೋ ನನ್ನನ್ನು ಕೂಡ ಆಯ್ಕೆ ಮಾಡ್ಬಿಟ್ರಲ್ಲ, ಗೋಧಿ ಆಗೋದಕ್ಕೆ ಕರೆ ಕೊಟ್ಬಿಟ್ಟಿದ್ರ ತಂದೆ, ತುಂಬಾ ಸೀರಿಯಸ್ ಆಗಿ ತಗೊಳ್ತೀನಿ ತಂದೆ. ಖಂಡಿತವಾಗ್ಲು ನೀವು ನನಗೆ ನನ್ನ ಗೋಧಿಯಾಗಿ ಕರೆದಿದ್ರೆ ಇಷ್ಟು ಜನರ ಮಧ್ಯದಲ್ಲಿ ಅಂದ್ರೆ ಆ ಗೋಧಿಗೋಸ್ಕರ ಓಡ್ತೀನಿ ತಂದೆ. ನಿಮ್ಮ ನಂಬಿಕೆನ ನಾನು ಹಾಳು ಮಾಡಲ್ಲ. ನಿಮ್ಮ ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿನ ನಾನು ಅದಕ್ಕೆ ತುಂಬಾ ಬೆಲೆ ಉಳ್ಳದಾಗಿ ಎಣಿಸಿದಂತ ದೇವ್ರ ಮಕ್ಳು ಬದುಕ್ಬೇಕು ತಾನೆ. ಖಂಡಿತ ಕ್ರಿಸ್ತನ ಪಿತೇಶ್ವರ ಸರಿಯರೇ, ಅದು ನಮ್ಮ ಕೈಯಲ್ಲಿದೆ. ಅದನ್ನೇ ಮುಂದಿನ ವಿಚಾರವನ್ನ ಮಾತಾಡ್ತಾರೆ, ಕಂಟಿನ್ಯೂ ಮಾಡಿ. 9 ಗಂಟೆ ಆಗಿದ್ಯಾ? ಓಕೆ ಸರಿ, ಟೈಮ್ ಆಗಿದ್ದು ಗೊತ್ತಾಗಿರ್ಲಿಲ್ಲ. ಬೇಡ, ಈಗ ಈ ಟಾಪಿಕ್ ಮಾತಾಡಿದ್ರೆ ಅದು ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ಮಾತಾಡೋಣ. ಸೊ ಇಲ್ಲಿಗೆ ನಾವು ಅದನ್ನ ನಿಲ್ಸೋಣ, ಓಕೆನಾ? ಆದ್ರಿಂದ ಈ ಒಂದು ಹೊಟ್ಟು ಮತ್ತೆ ಹಣಜಿ, ಅಲ್ಲೂ ಗೋಧಿ ಇಲ್ಲೂ ಗೋಧಿ, ಅದನ್ನ ಅರ್ಥ ಮಾಡ್ಕೊಳ್ರಿ. ಯಾಕೆ ಅದನ್ನ ಹಣಜಿ ಮತ್ತೆ ಹೊಟ್ಟು ಮಾತ್ರ ಡಿಫ್ರೆಂಟ್ ಆಗಿದೆ, ಗೋಧಿ ಮಾತ್ರ ಯಾಕೆ ಸೇಮ್ ಇದೆ? ಏನಿರ್ಬೋದು ಹೇಳಿ ನೋಡೋಣ. ಅಲ್ಲಿ ಹೊಟ್ಟು ಅಂತ ಬಂದ್ಬಿಡ್ತು, ಇಲ್ಲಿ ಹಣಜಿ ಅಂತ ಬರ್ತಾ ಇದೆ. ಯಾಕಂದ್ರೆ ಇನ್ನೂ ಕೆಲಸ ಇನ್ನು ಸುಗ್ಗಿ ಕಾರ್ಯ ನಡೀತಾ ಇದೆ ರೀ. ಒಟ್ಟು ಅಣಜಿ ಒಂದೇ ಬ್ರದರ್ ಅದು. ಓಕೆ, ಇಲ್ಲಿ ಶೂಡ್ ಕಟ್ತಾರೆ, ಅಲ್ಲಿ ಹೊಟ್ಟಾಗಿತ್ರಿ, ಇಲ್ಲಿ ಇನ್ನೂ ಹಸಿ ಇದೆ ರೀ ಅದು. ಓಕೆ ನೋಡಿ ಕ್ರಿಸ್ತನ ಪಿತೇಶ್ವರ ಸರ್, ನೀವೆಲ್ಲ ಕರೆಕ್ಟ್ ಪಾಯಿಂಟ್ ಹೇಳ್ತಿದ್ರ. ಇಸ್ರೇಲ್ ಜನರ ಮಟ್ಟಿಗೆ ಅವರು ಆಗ ಏನು ಬೆಳೆದು ಬಂದಿದ್ದಾರೆ ಅಂದ್ರೆ ಮೊದ್ಲೇ ಬೆಳೆದು ಬಂದ್ಬಿಟ್ಟಿದ್ದಾರೆ, ಓಕೆನಾ? ಬೆಳೆದು ಬಂದಿರೋಂತ ಅವ್ರು ಹೇಗಿದ್ದಾರೆ ಅಂದ್ರೆ ಹೊಟ್ಟು ಅಂದ್ರೆ ಯಾವ ರೀತಿ ಅಂದ್ರೆ ಗೋಧಿ ಜೊತೆಗೆ ಅಂಟ್ಕೊಂಡಿರೋ ರೀತಿಯಲ್ಲಿ ಇದಾರೆ ಅಷ್ಟೇ. ಅದು ಗೋಧಿಯ ಸ್ವಭಾವ ತೋರಿಸ್ತಾ ಇಲ್ಲ. ಎಲ್ಲ ಸತ್ಯ ಪ್ರತಿಯೊಂದವ್ರಿಗೆ ಗೊತ್ತಿದೆ, ತುಂಬಾ ಕ್ಲೋಸ್ ಆಗಿದ್ದಾರೆ, ಗೋಧಿಗೆ ತುಂಬಾ ಕ್ಲೋಸ್ ಆಗಿದ್ದಾರೆ. ಆದ್ರೆ ಏನಾಗ್ಲಿಲ್ಲ, ಗೋಧಿ ಗುಣಗಳಿಲ್ಲ ಅವ್ರಿಗೆ, ಅಲ್ವಾ? ಡಿಫ್ರೆನ್ಸಿಯೇಷನ್ ಇದೆ. ಬಟ್ ಹಣಜಿ ಅಂದಾಗ ಹಣಜಿ ಹೆಂಗಪ್ಪ ಅಂದ್ರೆ ಪ್ರಪಂಚದ ವಿವಿಧ ಪ್ಲೇಸ್ ನಲ್ಲಿ ಬೇರೆ ಬೇರೆ ಜನಾಂಗದ ಮಧ್ಯದಲ್ಲಿ ಆಗ್ತಾನೆ ಸುಗ್ಗಿ ಬಿತ್ತಲ್ಪಟ್ಟು ಬೆಳೀತು. ಗೋಧಿ ಆಗೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದು, ಆದ್ರೆ ಗೋಧಿ ಆಗೋ ಬದಲು ಹಣಜಿ ಗುಣಗಳನ್ನ ಬೆಳೆಸ್ಕೊಂಡ್ರು ಎಲ್ರು ಕೂಡ, ಅಲ್ವಾ? ಆದ್ರೆ ಗೋಧಿಗೂ ಹಣಜಿಗೂ ಸಂಬಂಧನೇ ಇಲ್ಲ. ಎರಡು ಬೇರೆ ಬೇರೆ ರೀತಿಯಲ್ಲಿ ಬೆಳೆದಿರೋದು, ಬೇರೆ ಬೇರೆ ವಿಷಯವನ್ನ ಕೇಳಿ ಬೆಳೆದಿರೋದು. ಇಸ್ರೇಲ್ ಜನರಿಗೆ ಒಂದೇ ಧರ್ಮಶಾಸ್ತ್ರ, ಒಂದೇ ವಿಷಯ, ಒಂದೇ ಆಂಗಲ್ ಎಲ್ಲರೂ ಬೆಳೀತಾರೆ. ಆದ್ರೆ ಕೊನೆ ಭಾಗದಲ್ಲಿ ಗೋಧಿ ಆಗ ಬದಲು ಹೊಟ್ಟು ಗುಣವನ್ನು ತೋರಿಸ್ತಾರೆ. ಆದ್ರೆ ಸುವಾರ್ಥ ಯುಗದಲ್ಲಿ ಸತ್ಯ ಬೇರೆ ಬೇರೆ ಕಡೆ ಬೇರೆ ಬೇರೆ ವರ್ಗದವರಿಗೆ ಬಿತ್ತಲ್ಪಟ್ಟ ಎಲ್ಲ ಗೋಧಿಯಾಗಿ ಬಿತ್ತಲ್ಪಟ್ಟಿದ್ರು ಕೂಡ ಕೆಲವರು ಹಣಜಿ ಗುಣವನ್ನ ತೋರಿಸಿದ್ರು, ಕೆಲವರು ಗೋಧಿ ಗುಣವನ್ನ ತೋರಿಸಿದ್ರು. ನಿಮ್ಗೆ ಗೊತ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ ಗೋಧಿ ವೆಯ್ಟ್ ಏನಾಗುತ್ತೆ, ಬಗ್ ಬಿಡುತ್ತೆ. ಹಣಜಿ ಬಗ್ಗಲ್ಲ, ಗಾಳಿ ಇರುತ್ತೆ. ನಟನೆ ನೋಡಕ್ಕೆ ಏನಾಗಿರುತ್ತೆ, ಗೋಧಿ ಕಾಲ್ ತರನೇ ಇರುತ್ತೆ, ಗೋಧಿ ತರ ಇರುತ್ತೆ. ಬಟ್ ವೆಯ್ಟ್ ಹಾಕಿದ್ರೆ ಏನು ಇರಲ್ಲ, ಒಡೆ ಏನಿರಲ್ಲ, ಅದು ಹಣಜಿ ಆಗ್ಬಿಡುತ್ತೆ. ಈ ರೀತಿಯಾಗಿ ಕ್ರಿಸ್ತನ ಪಿತೇಶ್ವರ ಸರಿದ್ರೆ ಈ ಎರಡು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಅವತ್ತು ಹೊಟ್ಟು, ಇವತ್ತು ಹಣಜಿ, ಅಷ್ಟೇ ಡಿಫ್ರೆನ್ಸ್ ಬಿಟ್ರೆ ಮಿಕ್ಕಿದೆಲ್ಲ ಸೇಮ್. ಗೋಧಿ ಅಂದ್ರೆ ಅವತ್ತು ಸುವಾರ್ಥ ಯುಗಕ್ಕೆ ಸಭೆಯಾಗಿ ಆಯ್ಕೆ ಮಾಡಿದ್ದು, ಇವತ್ತು ಸಭೆ ಆಯ್ಕೆ. ಅದಕ್ಕೆ ಗೋಧಿ ಎರಡಲ್ಲೂ ಒಂದೇ ತರ ಇದೆ. ಅದು ಸಭೆಗೆ ಆಯ್ಕೆ. 1,44,000 ಜನಕ್ಕೆ ಆಯ್ಕೆ ನಡೆದಿದ್ದು ಮೊದಲನೇ ಸುಗ್ಗಿ ಕೂಡ. ಎರಡನೇ ಸುಗ್ಗಿ ಕೂಡ 1,44,000 ಜನಕ್ಕೆ ಆಯ್ಕೆ ನಡೀತಾರೆ. ಆದ್ರಿಂದ ಈ ವಿಷಯಗಳನ್ನ ಸಮಾನಾಂತರ ವಿಷಯಗಳನ್ನ ಏನ್ ಮಾಡೋಣ, ಪತ್ತೆ ಹಚ್ಚಲಾಯ್ತು ಅಂತ ನೋಡ್ಬೇಕಾದ್ರೆ ಆ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಬೇಕು. ಅದೇ ರೀತಿ ಆಗ ಹೇಗೆ AD 70 ಒಂದು ಮಹಾ ಒಂದು ಉಪದ್ರವ ಬಂತು, ಅವನ್ನ ಸರ್ವನಾಶ ಮಾಡ್ತೋ, AD 70ಗೆ ಪ್ಯಾರಲಲ್ ಆಗಿರುವಂತ ವಿಷಯ ಏನಪ್ಪ ಅಂದ್ರೆ ಆರ್ಮಗೆದನ್, ಮಹಾ ಉಪದ್ರವದ ಕಾಲ, ಮಹಾ ಸಂಕಟದ ಕಾಲ, ಬಾಬಿಲೋನಿನ ನ್ಯಾಯ ತೀರ್ಪು, ಇದೆಲ್ಲ ಕೂಡ ಮುಂದೆ ಎದುರು ನೋಡುವಂತ ವಿಷಯಗಳಾಗಿದ್ರು, ಇನ್ನು ತುಂಬಾ ಹತ್ರದಲ್ಲಿರುವಂತ ವಿಷಯಗಳಾಗಿದೆ. ವೇಟಿಂಗ್ ಏನಕ್ಕಪ್ಪ ಅಂದ್ರೆ ಸುಗ್ಗಿಕೆಲ್ಲ ಶುರುವಾಗಿದೆ. ವೇಟಿಂಗ್ ಏನಕ್ಕಪ್ಪ ಅಂದ್ರೆ ಗೋಧಿಗಳು ಇನ್ನೂ ಸಂಪೂರ್ಣವಾಗಿ ಸೆಲೆಕ್ಷನ್ ಆಗ್ಲಿಲ್ಲ, ಗೋಧಿ ಇನ್ನೂ ಮುಕ್ತಾಯವಾಗ್ಲಿಲ್ಲ, ಸೆಲೆಕ್ಷನ್ ಕೆಲಸ ಇನ್ನೂ ಆಗ್ಲಿಲ್ಲ. ಆದ್ಮೇಲೆ ಉಳಿದಿರೋಂತ ಕೆಲಸ ಹಣಜಿನ ಬೆಂಕಿಯಲ್ಲಿ ಹಾಕೋದಷ್ಟೇ. ಹಣಜಿನ ಬೆಂಕಿಯಲ್ಲಿ ಹಾಕದ ಮೇಲೆ ಗೋಧಿಗೆ ಏನ್ ಮಾಡೋದು, ಆ ರಾಜ್ಯವನ್ನ ಕೊಡೋದು, ಅಂದ್ರೆ ಅವ್ರು ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡುವಂತ ಕೆಲಸ ಮಾಡೋದು. ಅಲ್ಲಿವರೆಗೂ ಈ ಮತ್ತೆ ಏನಪ್ಪಾ ಅರ್ಥ ಅಂದ್ರೆ ಗೋಧಿ ರಾಜ್ಯಭಾರ ಅಂದ್ರೆ ದೇವ್ರ ಮಕ್ಳು ರಾಜ್ಯಭಾರ ಮಾಡ್ತಾರೆ ಅಂದ್ರೆ ಅರ್ಥ ಏನ್ ಗೊತ್ತಾ, ಮೂರನೇ ಸುಗ್ಗಿ ಆರಂಭವಾಯ್ತು ಅಂತ, ಮೂರನೇ ಒಂದು ಏನೋ ಬಿತ್ತುವ ಕೆಲಸ ಆರಂಭವಾಯ್ತು ಅಂತ. ಇಡೀ ಲೋಕನ ಕ್ಲಿಯರ್ ಮಾಡಿಡ್ಬೇಕು. ನೀವು ಬನ್ರಿ, ಸಭೆಯ ವರ್ಗದವರಾಗಿರುವಂತ ನೀವು ಬಂದು ಬಿತ್ತುವಂತ ಕೆಲಸ ಮಾಡ್ರಿ, ನಿಮ್ಮ ಮೂಲಕ ಸತ್ಯ ಇಡೀ ಲೋಕಕ್ಕೆ ಹೋಗ್ಲಿ, ಅಲ್ವಾ? ನೀವು ಸತ್ಯವನ್ನ ತಿಳಿಸ್ಕೊಡೋರಾಗಿರ್ರಿ. ಚಿವಣಿನ ಮೂಲಕ ವಾಕ್ಯ ಓದ್ತವಲ್ಲ, ಅಲ್ವಾ? ಧರ್ಮಶಾಸ್ತ್ರ ದೇವರ ವಾಕ್ಯ, ಯೆರೂಸಲೇಮಿನಿಂದ ದೇವರ ವಾಕ್ಯ ಹೊರಡುವುದಂತ. ಆ ರೀತಿ ಏನಾಗುತ್ತೆ, ಆವಾಗ ಈ ನೆಕ್ಸ್ಟ್ ಒಂದು
ಬಿತ್ತುವಂತ ಕೆಲಸ, ವ್ಯವಸಾಯದ ಕೆಲಸ ಏನಾಗುತ್ತೆ ಆರಂಭವಾಗುತ್ತೆ. ಮತ್ತೆ 1000 ವರ್ಷ ಅಂತ್ಯದಲ್ಲಿ ಸುಗ್ಗಿ ನಡೆಯುತ್ತೆ. ಇದೆಲ್ಲ ದೇವರ ಒಂದು ಪ್ಲಾನ್ ಇರುವಂತ ವಿಷಯ, ಸಮಾನಾಂತರ ಅಂತ ವಿಷಯನ ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕು. ಸೊ ಅದರಿಂದ ಇಲ್ಲಿಗೆ ಈ ಪಾಠವನ್ನ ನಿಲ್ಲಿಸೋಣ. ಮುಂದೆ ಬರುವಂತ ಸಮಯದಲ್ಲಿ ದೇವರಿಗೆ ಇಷ್ಟವಾದ್ರೆ ಮುಂದಿನ ಒಂದು ಭಾಗವನ್ನ ಕಂಟಿನ್ಯೂ ಮಾಡೋಣ. ದೇವರ ಈ ಪಾಠವನ್ನ ಆಶೀರ್ವದಿಸ್ತಾರೆ. ಸರಿ, ಈಗ ರಾತ್ರಿ ಗೀತವನ್ನ ಯಾರು ಓದ್ತೀರಾ? ಇಲ್ಲಿವರೆಗೂ ಓದ್ದೇ ಇರೋರು, ಇವತ್ತು ಓದ್ಲಿಲ್ಲ ಬಟ್ ಓದ್ತೀನಿ ಬ್ರದರ್ ಅಂತ ಇರೋರಿಗೆ ಓದ್ರಿ ದಯವಿಟ್ಟು. ಪ್ರತಿಯೊಬ್ರು ಕೂಡ ಎಲ್ರಿಗೂ ಅವಕಾಶ ಕೊಡ್ಬೇಕಂತ ಓದ್ರಿ. ಓದ್ತೀರಾ? ಸರಿ. ಕ್ರಿಸ್ತನಲ್ಲಿ ಬೆಳೆಯಿರಿ, ದೇಹವೆಲ್ಲ ಆತನ ಮುಖಾಂತರ ಪ್ರತಿ ಕೀಲುಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ತನ್ನಲ್ಲಿ ಐಕ್ಯವಾಗಿದ್ದು ಭಕ್ತಿ ವೃತ್ತಿಯನ್ನು ಹೊಂದುತ್ತದೆ. ಎಫೆಸದವರಿಗೆ 4:15-16. ಇಲ್ಲಿ ಅಪೊಸ್ತಲನ ಆಲೋಚನೆಯ ಬಗ್ಗೆ ಏನು ತೋರುತ್ತದೆಂದರೆ, ಪ್ರತಿ ಹೊಸ ನೂತನ ಸೃಷ್ಟಿಯು ಕ್ರಿಸ್ತನ ಸಂಪೂರ್ಣ ಸದಸ್ಯರೆಂದು ಪರಿಗಣಿಸಬಹುದು ಮತ್ತು ಎಲ್ಲ ಅಂಗಗಳು ಪ್ರೀತಿಯ ಆತ್ಮದೊಂದಿಗೆ ತನ್ನದೇ ಆದ ಸ್ವಭಾವದಿಂದ ಚೆನ್ನಾಗಿ ಸಂಪೂರ್ಣವಾಗಿ ನಯಗೊಳಿಸಬಹುದು. ಇದರ ಜೊತೆಗೆ ಎಲ್ಲ ಹೊಸ ಸೃಷ್ಟಿಗಳು ಒಬ್ಬರಿಗೊಬ್ಬರು ತಮ್ಮನ್ನು ಸದಸ್ಯರೆಂದು ಗುರುತಿಸಿಕೊಳ್ಳಬೇಕು ಮತ್ತು ಕ್ರಿಸ್ತನ ಶರೀರವಾಗಿರುವ ಸಭೆಯು ಕ್ರಿಸ್ತನ ಚಿತ್ತಕ್ಕೆ ವಿಧೇಯರಾಗಿ ತಮ್ಮ ವಿವಿಧ ಪ್ರಯತ್ನಗಳಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಸಹಕರಿಸಲು ಪ್ರಯಾಸ ಪಡಬೇಕು. ಅಂತಹ ಪ್ರೀತಿ, ಅಂತಹ ಅಭಿಷೇಕ, ಅಂತಹ ನಯಗೊಳಿಸುವಿಕೆಯ ಘರ್ಷಣೆಗಳನ್ನು ಫ್ರಿಕ್ಷನ್ ತಡೆಯುತ್ತದೆ ಮತ್ತು ಕ್ರಿಸ್ತನ ಇಡೀ ಶರೀರವನ್ನು ಕೃಪೆಗಳಲ್ಲಿ ಹಾಗೆಯೇ ತನ್ನ ಸ್ವಂತ ಉನ್ನತಿಗಾಗಿ ಮತ್ತು ಆ 1,44,000 ಸಂಖ್ಯೆಯಲ್ಲಿ ತನ್ನದೇ ಆದ ಪೂರ್ಣಗೊಳಿಸುವಿಕೆಗಾಗಿ ಸಹಕರಿಸಲು ಅನುವು ಮಾಡಿಕೊಡುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಓಕೆ, ಸಾರಿ ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಇಷ್ಟೆಲ್ಲ ಬಿದ್ದೇಶ್ವರ ಒಂದು ಒಳ್ಳೆಯ ಒಂದು ರಾತ್ರಿ ಗೀತೆಗಳನ್ನ ಇವತ್ತು ನೋಡಿದ್ವಿ. ತುಂಬಾ ಪ್ರಯೋಜನವಾಗಿರುವಂತ ಒಂದು ವಿಷಯ. ಮೆಡಿಟೇಟ್ ಮಾಡಿ ನೋಡಿ. ಇವತ್ತು ನಾವು ಓದಂತ ವಿಷಯ ಕೂಡ ನಮ್ಮ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಅಲ್ವಾ. ನಾವು ಓದಂತ ಒಂದು ಪಾಠಕ್ಕೆ ಸಂಬಂಧಪಟ್ಟ ಕ್ರಿಸ್ತನಲ್ಲಿ ಬೆಳೆಯಿರಿ ಅನ್ನೋ ವಿಷಯ. ನಾವು ಕೂಡ ಗೋಧಿಗಳಾಗಿ ಬೆಳೆಯೋದಕ್ಕೆ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಏನ್ ಮಾಡೋಣ? ಪ್ರಯತ್ನ ಪಡೋಣ. ಕ್ರಿಸ್ತನ ಸಭೆಯಾಗೋದಕ್ಕೆ ಪ್ರತಿದಿನ ಆತನ ಸನ್ನಿಧಿಗೆ ಹೋಗಿ ಪ್ರಯತ್ನ ಪಡೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸೊ ಈ ಒಂದು ಸಮಯದಲ್ಲಿ ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಮುಕ್ತಾಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಸಹೋದರರ ಯಾರೋ ಪ್ರಾರ್ಥನೆ ಮಾಡ್ತೀರಾ? ನಮ್ಮ ಒಂದು ನಿಮಿಷ. ಸರಿ, ಹಸರ ಪ್ರಾರ್ಥನೆ ಮಾಡ್ತೀರಾ? ಕೇಳಿಸ್ತಿದೆ ಪ್ರಾರ್ಥನೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು, ಪರಿಶುದ್ಧನು